ನಿಮ್ಮಲ್ಲಿ ಅದೆಷ್ಟೋ ಮಂದಿ ಐಎಎಸ್ ಐಪಿಎಸ್ ಆಗಬೇಕು, ಒಟ್ಟಾರೆ ಯುಪಿಎಸ್ಸಿ ಕ್ಲಿಯರ್ ಮಾಡಬೇಕು ಅಂತ ಕನಸು ಕಾಣ್ತಿರ್ತೀರಿ. ಯುಪಿಎಸ್ಸಿ ಕ್ಲಿಯರ್ ಮಾಡೋದಕ್ಕೆ ಸರಿಯಾದ ಟೈಮ್ಗೆ ಸರಿಯಾದ ರೀತಿಯ ಕೋಚಿಂಗ್ ಸಿಗಬೇಕು. ಹೀಗಾಗಿ ಉತ್ತಮ ಮಾರ್ಗದರ್ಶನ ನೀಡೋಕೆ ಜನ ಮೆಚ್ಚಿದ ಐಎಎಸ್ ಜ್ಞಾನಿ ಸಂಸ್ಥೆ ರೆಡಿಯಾಗಿದೆ. ಪ್ರಮುಖವಾಗಿ ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್ಸ್ ಮತ್ತು ಮೇನ್ಸ್ ಮೆಂಟಲ್ ಆನ್ಸರ್ ರೈಟಿಂಗ್ ನಲ್ಲಿ ನಿಮ್ಮನ್ನ ಸದೃಢಗೊಳಿಸ್ತಾರೆ. ಒಳ್ಳೆ ಹೆಸರು ಮಾಡ್ತಿರುವಂತಹ ಸಂಸ್ಥೆ ಇದು. ಈಗಲೇ ಈ ವಿಳಾಸದ ಮೂಲಕ ಅವರನ್ನ ಭೇಟಿಯಾಗಬಹುದು ಅಥವಾ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಬಹುದು. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ಕಡೆ ಇಸ್ರೇಲ್, ಅಮೆರಿಕ, ಮತ್ತೊಂದು ಕಡೆಯಿಂದ ಇರಾನ್, ಒಂದು ರೀತಿಯಲ್ಲಿ ಪೂರ್ಣ ಪ್ರಮಾಣದ ಯುದ್ಧವೇ ನಡೀತಾ ಇದೆ. ಇದರ ನಡುವೆ ನಾವು ಚಿಂತಿತರಾಗಬೇಕಾಗಿದ್ದು ಅಥವಾ ನಾವು ಯೋಚಿಸಬೇಕಾಗಿದ್ದು ನಮ್ಮ ದೇಶಕ್ಕೆ ಏನೇನು ಪರಿಣಾಮ ಆಗುತ್ತೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಪ್ರಮುಖವಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಾವು ಒಂದಷ್ಟು ವಸ್ತುಗಳನ್ನು ಬೇರೆ ದೇಶಕ್ಕೆ ಕಳಿಸಿದ್ರೆ ಇನ್ನೊಂದಷ್ಟು ವಸ್ತುಗಳನ್ನು ತರಿಸ್ಕೊಳ್ತೇವೆ. ಪ್ರಮುಖವಾಗಿ ಕಚ್ಚಾ ತೈಲ. ಹಿಂದೆ ರಷ್ಯಾದಿಂದ ಸಾಕಷ್ಟು ಕಚ್ಚಾ ತೈಲವನ್ನು ತರಿಸಿಕೊಳ್ತಾ ಇದ್ವಿ. ಆದರೆ ಅದಾದ ಬಳಿಕ ಅಮೆರಿಕದ ಜೊತೆಗೆ ಟ್ಯಾರಿಫ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಒಪ್ಪಂದ ಅಂಥದ್ದೆಲ್ಲವೂ ಕೂಡ ಆಯಿತು. ಅದಾದ ನಂತರ ರಷ್ಯಾದಿಂದ ಅನಿವಾರ್ಯವಾಗಿ ಕಚ್ಚಾ ತೈಲದ ವಿಚಾರದಲ್ಲಿ ಭಾರತ ಹಿಂದೆ ಸರಿಬೇಕಾದಂಥ ಪರಿಸ್ಥಿತಿ ಎದುರಾಯಿತು. ಇನ್ನುಳಿದಂತೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಭಾರತ ಸಾಕಷ್ಟು ಕಚ್ಚಾ ತೈಲವನ್ನು ತರಿಸಿಕೊಳ್ಳುತ್ತೆ. ಆದರೆ ಈಗೇನಾಗಿದೆ, ಹಾರ್ಮುಜ್ ಎನ್ನುವಂಥ ಜಲಸಂಧಿ ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಅದನ್ನು ಕಂಪ್ಲೀಟ್ ಬಂದ್ ಮಾಡಲಾಗಿದೆ. ಹೀಗಾಗಿ ಭಾರತದ 37 ಹಡಗು, ಅಂದ್ರೆ ಭಾರತ ಫ್ಲಾಗ್ ಇರುವಂತಹ ಹಡಗುಗಳು ಅಲ್ಲಿ ನಿಂತ್ಕೊಂಡಿದ್ದಾವೆ. ಹೆಚ್ಚು ಕಡಿಮೆ 10,000 ಕೋಟಿ ಮೌಲ್ಯದ ಕಚ್ಚಾ ತೈಲ ಇದೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಇದು ಒಂದು ಕಡೆಯಿಂದ ಕಚ್ಚಾ ತೈಲದ ವಿಚಾರದಲ್ಲಿ ಆತಂಕ. ಮತ್ತೊಂದು ಕಡೆಯಿಂದ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಇರುವಂತಹ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಇದೀಗ ಇರಾನ್ ದಾಳಿ ಮಾಡ್ತಾ ಇದೆ. ಹೀಗಾಗಿ ಅಲ್ಲೊಂದಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಉದ್ಭವ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಈಗ ನಡೀತಿರುವಂತಹ ಚರ್ಚೆ ಅಂದ್ರೆ ಭಾರತದಲ್ಲಿ ಮುಂದೊಂದು ದಿನ ತೈಲದ ಅಭಾವ ಉಂಟಾಗಬಹುದಾ ಅಂತ ಒಂದು. ಎರಡನೇ ಆತಂಕ ಅಂದ್ರೆ ಡೀಸೆಲ್ ಪೆಟ್ರೋಲ್ ಬೆಲೆ ವಿಪರೀತಕ್ಕೆ ಹೋಗಬಹುದಾ ಎನ್ನುವಂತ ಆತಂಕವೂ ಕೂಡ ಇದೀಗ ಶುರು ಆಗಿ ಬಿಟ್ಟಿದೆ. ವಾಟ್ಸಪ್ನಲ್ಲಿ ಏನೋ ಒಂದಷ್ಟು ಪೋಸ್ಟ್ ಬಂತು ಅಂತ ಆ ಕಾರಣಕ್ಕಾಗಿ ಈಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆತಂಕ ಶುರುವಾಗ್ಬಿಟ್ಟಿದೆ. ಭಟ್ಕಳ ಸೇರಿದಂತೆ ಒಂದಷ್ಟು ಭಾಗದಲ್ಲಿ ಪೆಟ್ರೋಲ್ ಬಂಕ್ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಇದೊಂದು ವಿಚಾರ. ಮತ್ತೊಂದು ಕಡೆಯಿಂದ ಈ ಚಿನ್ನ ಬೆಳ್ಳಿ ದರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಜನರಲ್ಲಿ ಆತಂಕ ಇದೆ. ಮತ್ತೊಂದು ಕಡೆಯಿಂದ ಬೇರೆ ಬೇರೆ ವಸ್ತುಗಳ ಬೆಲೆ ಏರಿಕೆ ಆಗಬಹುದಾ ಅಂತದೊಂದು ಆತಂಕ ಇದೆ. ಜೊತೆಗೆ ನಮ್ಮಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಒಂದಷ್ಟು ವಸ್ತುಗಳನ್ನು ಯಾರು ಕಳಿಸ್ಕೊಡ್ತಾ ಇದ್ರು ಅಂಥವರಿಗೂ ಕೂಡ ಭಯ ಇದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದಷ್ಟು ಹೊತ್ತುಗಳ ಕಾಲ ಮಾತಾಡ್ತಾ ಹೋಗೋಣ. ನನ್ನ ಜೊತೆಗೆ ಪ್ರೊಫೆಸರ್ ಕೇಶವ್ ಅವರು ಜಾಯ್ನ್ ಆಗ್ತಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತೀನಿ. ಇದಕ್ಕೆ ಸಂಬಂಧಪಟ್ಟ ಬಹಳ ಅಚ್ಚುಕಟ್ಟಾಗಿ ಅವರು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ನನ್ನ ಮೊದಲ ಪ್ರಶ್ನೆ ಅದೇ, ಈ ಪೆಟ್ರೋಲ್ ಡೀಸೆಲ್ಗೆ ಸಂಬಂಧಪಟ್ಟ ಸಹಜವಾಗಿ ಜನರಲ್ಲಿ ಒಂದು ಆತಂಕ ಇದೆ. ನೀವು ಗಮನಿಸಿದ್ರೆಲ್ಲ ಗೊತ್ತಿಲ್ಲ, ಅಂದ್ರೆ ನಮ್ಮಲ್ಲಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟ್ಗಳು ಬಂದ್ಬಿಡುತ್ತೆ. ಜನ ಹಿಂದೆ ಮುಂದೆ ನೋಡದೆ ನಂಬಿ ಬಿಡ್ತಾರೆ. ಈಗ ಉತ್ತರ ಕನ್ನಡ ಭಾಗದಲ್ಲಿ ಪೆಟ್ರೋಲ್ ಬಂಕ್ ಮುಂದೆ ಜನ ಸಾಲುಗಟ್ಟು ನಿಂತಿದ್ದಾರೆ ತುಂಬ ಕಡೆ. ನಿನ್ನೆ ಸುದ್ದಿ ಬಂತು, ಒಂದು 3-4 ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲೇ ಖಾಲಿ ಆಗಿಬಿಡುತ್ತಂತೆ. ಅಂದ್ರೆ ಜನರಿಗೆ ಭಯ ಅಂದ್ರೆ ಮುಂದೊಂದು ದಿನ ಎಲ್ಲಿ ಖಾಲಿ ಆಗಿಬಿಡುತ್ತೋ ಅಥವಾ ರೇಟ್ ವಿಪರೀತ ಮುಂದೆ ಹೋಗಿಬಿಡುತ್ತೋ, ಈಗಲೇ ನಾವು ಇಟ್ಕೊಳ್ಬೇಕು ಸ್ಟಾಕು, ಆ ರೀತಿಯಲ್ಲಿ ಒಂದಷ್ಟು ಆತಂಕ ಎಲ್ಲವೂ ಕೂಡ ಇದೆ. ಆ ಕಾರಣಕ್ಕೆ ಒಟ್ಟಾರೆ ನಾನು ಕೇಳ್ತಾ ಇರೋದು, ನಿಜವಾಗ್ಲೂ ತೈಲದ ಅಭಾವ ಉಂಟಾಗುತ್ತಾ? ರೇಟ್ ವಿಪರೀತ ಜಾಸ್ತಿ ಆಗಿ ಹೋಗಿಬಿಡುತ್ತಾ? ಏನಾಗ್ತಿದೆ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಕಚ್ಚಾ ತೈಲದ ವಿಚಾರದಲ್ಲಿ? ಪೆಟ್ರೋಲ್ ಆಯಿಲ್ ಲೂಬ್ರಿಕೆಂಟ್ಸ್ ನಾವು ವಿದೇಶದಿಂದ ಅಂದ್ರೆ 85% ಅಷ್ಟು ನಾವು ಆಮದು ಮಾಡ್ಕೊಳ್ತೇವೆ. ಈಗ ನಮ್ಗೆ ಹರ್ಮುಜ್ ಜಲಸಂಧಿಯಲ್ಲಿ ಸಮಸ್ಯೆ ಆಗಿರೋದ್ರಿಂದ ಅವ್ರು ಅದನ್ನ ಮುಚ್ಚುವ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತೆ ಅಲ್ಲಿ ನಮ್ಮ ನಿಂತಿರುವಂತ 38 ಹಡಗುಗಳೇನು ಭಾರತದ ಫ್ಲಾಗ್ ಹಾಕೊಂಡು ಇರುವಂತ ಹಡಗುಗಳನ್ನ ಮೂವ್ ಮಾಡಕ್ ಬಿಡ್ತಾ ಇಲ್ಲ. ಈಗಾಗಲೇ 3 ಜನ ಭಾರತೀಯರು ಕೂಡ ಸತ್ತಿದ್ದಾರೆ. ಇನ್ನು 23,000 ಜನ ಇಂಡಿಯನ್ಸ್ ಅಲ್ಲಿ ಬೇರೆ ಬೇರೆಯ ಶಿಪ್ಗಳಲ್ಲಿ ಕೆಲಸ ಮಾಡುವಂತವ್ರು ಕೂಡ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಸಹಜವಾದ ಆತಂಕ ಅನೇಕರಿಗೆ ಮೂಡುತ್ತೆ. ಈಗ ಏನಪ್ಪ, ಭಾರತ ನಾವು ನಂಬ್ಕೊಂಡಿದೀವಿ, ನಾವು ಪೆಟ್ರೋಲ್ ಡೀಸೆಲ್ಗೆ ಹೊರಗಡೆ ದೇಶಗಳನ್ನ ನಂಬ್ಕೊಂಡಿದೀವಿ. ಅಂತ ಸಂದರ್ಭದಲ್ಲಿ ಈ ಹೊರ್ಮುಜ್ ಜಲಸಂಧಿಯಿಂದಲೇ 50% ನಮ್ಮ ದೇಶಕ್ಕೆ ಬರ್ತಾ ಇದೆ. ಸೊ ಅಂಥದ್ರಲ್ಲಿ ನಮ್ಗೆ ಈಗ ಒಂದು ವೇಳೆ ಏನಾದ್ರೂ ಇದು ಹೊರ್ಮುಜ್ ಜಲಸಂಧಿಯನ್ನ ಮುಚ್ಚಿದ್ರೆ ನಮ್ಮಲ್ಲಿ ಪೆಟ್ರೋಲ್ ಸಿಗಲ್ವಾ, ಡೀಸೆಲ್ ಸಿಗಲ್ವಾ ಅನ್ನುವಂಥ ಆತಂಕ ಬರುವಂಥದ್ದು ಸಹಜ. ಆದ್ರೆ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ, ನಮ್ಮಲ್ಲಿ ಇನ್ನೂ 25 ದಿನ, ಒಟ್ಟಾರೆ ಅದು 45 ದಿನದವರೆಗೂ ಆಗತ್ತೆ, 25 ದಿನದವರೆಗೂ ನಾಗರಿಕರಿಗೆ ಆರಾಮಾಗಿ ಸರಬರಾಜು ಮಾಡ್ತೀವಿ, ನಾವು ಯಾವುದೇ ಕಾರಣಕ್ಕೂ ದರಗಳನ್ನ ಹೆಚ್ಚು ಕೂಡ ಮಾಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ. ಸೊ ಹಂಗಾಗಿ ಜನರು ಯಾವುದೇ ರೀತಿಯಲ್ಲಿ ಆತಂಕ ಪಡೋದು ಬೇಡ. ಮೋರೋವರ್ ಈ ಯುದ್ಧ ನಮ್ಗೆ ಏನು ಅಂದ್ರೆ 1 ತಿಂಗಳು 2 ತಿಂಗಳು ಹೀಗೆ ಮುಂದುವರೆದ್ರೆ, ಸುದೀರ್ಘ ಕಾಲದವರೆಗೆ ಮುಂದುವರೆದ್ರೆ ಒಂದಷ್ಟು ಸಮಸ್ಯೆ ಆಗ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಅದನ್ನೂ ಕೂಡ ರಷ್ಯಾ ಜೊತೆಗೆ ನಾವು ಒಂದ್ ವೇಳೆ ತೈಲವನ್ನ ತೆಗೆದುಕೊಂಡ್ರೆ ಈ ಸಮಸ್ಯೆಯೂ ಬಗೆಹರುತ್ತೆ. ಅಂತದೊಂದು ಕ್ಲಿಷ್ಟ ಪರಿಸ್ಥಿತಿ ಬಂದ್ರೆ ಖಂಡಿತ ಭಾರತ ಸರ್ಕಾರ ಅವರಿಂದ ತೈಲವನ್ನ ಖರೀದಿಸುತ್ತೆ. ಹಾಗಾಗಿ ಭಾರತೀಯರು ಯಾರು ಈಗ ಆತಂಕ ಪಡುವಂತ ಸ್ಥಿತಿ ನನಗಂತೂ ಕಾಣಿಸ್ತಾ ಇಲ್ಲ.
ಆಮೇಲೆ ಇನ್ನು ಏನಾಗತ್ತೆ ನೋಡಿ, ಒಂದು ನಾವು ಪೆಟ್ರೋಲ್ ಬೆಲೆ, ಇದು ನಾವೇನು ಕ್ರೂಡ್ ಆಯಿಲ್ ತರಿಸ್ಕೋತೀವಿ, ಒಂದು ಬ್ರೆಂಟ್ ಕ್ರೂಡ್ ಆಯಿಲ್ ನಮಗೆ ಒಂದು ಬ್ಯಾರೆಲ್ ಕ್ರೂಡ್ ಆಯಿಲ್ಗೆ $66 $67 ಇತ್ತು ಈ ಯುದ್ಧ ಆಗಕ್ಕೆ ಮುಂಚೆ. ಬೆಲೆಗಳು ಹೆಚ್ಚಾಗುತ್ತೆ ಅನ್ನುವಂತ ಆತಂಕ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಭಾರತ ಸರ್ಕಾರ ಕ್ಲಿಯರ್ ಆಗಿ ಸ್ಪಷ್ಟಪಡಿಸಿದೆ, ನಾವು ಮಾರುಕಟ್ಟೆ ದರಗಳನ್ನ ಆಶ್ರಯಿಸಲು ನಾವು ಹೆಚ್ಚು ಮಾಡಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅದು ನಂಬರ್ 1. ನಂಬರ್ 2 ಏನಾಗುತ್ತೆ, ಇದು ದೀರ್ಘಕಾಲಕ್ಕೆ ಹೋದ್ರೆ ಮಾತ್ರ ಇಂಥ ಪರಿಸ್ಥಿತಿ ಉದ್ಭವ ಆಗತ್ತೆ. ಅಲ್ಲಿವರೆಗೂ ನನಗೆ ಏನು ಅಂದ್ರೆ, ಇವಾಗಿರುವಂತ ಸನ್ನಿವೇಶನ ನೀವು ಗಮನಿಸಿದ್ರೆ, ಈಗಾಗಲೇ ಇರಾನ್ ಹತ್ರ ಇರುವಂತ ಬಹುತೇಕ ಏರ್ ಡಿಫೆನ್ಸ್ ನ ಕಳ್ಕೊಂಡಿದೆ. ಇನ್ನೊಂದು ವಾರದಲ್ಲಿ ನಾವು ಅವರ ಪೂರ್ತಿ ಏರ್ ಡಿಫೆನ್ಸ್ ನ ಕಂಟ್ರೋಲ್ ನಾವು ತಗೋತೀವಿ, ಅವ್ರ ಏರಿನ ಪೂರ್ತಿ ಕಂಟ್ರೋಲ್ ನಾವು ತಗೋತೀವಿ ಅಂತ ಹೇಳುವಂತ ಮಾತನ್ನ ಈಗಾಗಲೇ ಅಮೆರಿಕ ಮತ್ತೆ ಇಸ್ರೇಲ್ ಹೇಳ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಆದ್ರೂ ನಾವು ನಂಬಬಹುದು ಈ ಯುದ್ಧ ಒಂದು 3-4 ವಾರದಲ್ಲಿ ಖಂಡಿತವಾಗಿಯೂ ಮುಗಿಯುತ್ತೆ. ಅಷ್ಟರೊಳಗಡೆ ನಮ್ಮಲ್ಲಿ ಇರುವಂತ ಸರಬರಾಜು ಕೂಡ ಸಾಕಷ್ಟಿದೆ. ಒಂದು ವೇಳೆ ಆ ತರ ಕಷ್ಟ ಆದ್ರೆ ಖಂಡಿತ ನಾವು ರಷ್ಯಾದಿಂದ ಕೇಂದ್ರ ಸರ್ಕಾರ ತಗೊಳುತ್ತೆ. ಹಾಗಾಗಿ ಜನರು ಆತಂಕ ಪಡೋದು ಬೇಡ. ಎರಡನೇ ವಿಚಾರ ಏನು ಅಂತಂದ್ರೆ, ಇದರದ್ದು ಪರಿಣಾಮ ನಮ್ಮ GDP ಮೇಲೆ ಏನಾದ್ರೂ ಆಗತ್ತಾ? ಒಂದ್ ವೇಳೆ ಇದು ಹೆಚ್ಚಾಗ್ತಾ ಇದೆ, ಸರ್ಕಾರ ನಮ್ಮ ಮೇಲೆ ಹೆಚ್ಚಿಸದೇ ಇರಬಹುದು, ಆದ್ರೆ ಆ ದರವನ್ನ ಬೇರೆ ಕಡೆಯಿಂದ ನಾವು ತಗುವಾಗ, ಈಗ ಏನಾಗಿದೆ ಗೊತ್ತಾ, ನಮ್ಗೆ ಇಲ್ಲಿಂದ ಬರ್ದೇ ಇರ್ಬೋದು, ಆದ್ರೆ ನಾವು ಬೇರೆ ಒಂದು ಮಾರ್ಗವೂ ಇದೆ. ಬೇರೆ ಒಂದು ಮಾರ್ಗ ಯಾವುದು ಅಂತಂದ್ರೆ, ಲ್ಯಾಂಡ್ ಆಫ್ ಗುಡ್ ಹೋಪ್ ಅಂತ ಏನಿದೆಯಲ್ಲ, ಅಲ್ಲಿಂದ ನಾವು ಡೈವರ್ಟ್ ಮಾಡಿ ತಗೊಂಡ್ ಬರ್ಬೋದು ಆಯಿಲ್ನ. ತಗೊಂಡ್ ಬಂದಾಗ ಏನಾಗುತ್ತೆ, ಈ ಮರೈನ್ ಇನ್ಶೂರೆನ್ಸ್ ಈ ಟೈಮಲ್ಲಿ ರಿಸ್ಕ್ ಇದ್ದಾಗ ಆ ಇನ್ಶೂರೆನ್ಸಿನ ಬೆಲೆಯು ಜಾಸ್ತಿ ಆಗತ್ತೆ. ಒಂದಷ್ಟು ಸರ್ಕಾರಕ್ಕೆ ಹೆಚ್ಚಿನ ಒತ್ತಡ ಅದು ಬೀಳುತ್ತೆ. ಮತ್ತೆ 10-16 ದಿನ ಅಥವಾ 10-14 ದಿನ, ಒಂದೊಂದ್ಸರಿ 18 ದಿನ ಕೂಡ ಹೆಚ್ಚುವರಿಯಾಗಿ ಯಾವ ದೇಶದಿಂದ ನಾವು ಆ ಕಡೆ ತಗೊಂಡು ಡೈವರ್ಟ್ ಮಾಡ್ತೀವಿ ಅನ್ನೋದರ ಆಧಾರದ ಮೇಲೆ ಅದು ಹೆಚ್ಚಿನ ಕಾಲಾವಧಿಯನ್ನ ಕ್ರಮಿಸಿ ನಮ್ಮ ಭಾರತಕ್ಕೆ ಬರಬೇಕಾಗೋದ್ರಿಂದ ಆಗ ಹೆಚ್ಚಾಗೇ ಆಗತ್ತೆ ಬೆಲೆ. ಆದ್ರೆ ಸದ್ಯಕ್ಕೆ ಸರ್ಕಾರ ಸ್ಪಷ್ಟಪಡಿಸಿರೋದ್ರಿಂದ ನಾವು ಆತಂಕಕ್ಕೆ ಒಳಗಾಗೋದು ಬೇಡ. ಅದು ನಂದು ಮೊದಲನೇ ಪಾಯಿಂಟ್. ಎರಡನೇದೇನು ಅಂತಂದ್ರೆ, ಇನ್ನು ಬೇರೆ ಏನೇನು ಪದಾರ್ಥಗಳು ಹೆಚ್ಚಾಗ್ಬಿಡುತ್ತೆ, ನಮ್ಮ ದೇಶಕ್ಕೆ ತೊಂದರೆ ಆಗತ್ತೆ. ನಮ್ಗೆ ಏನಪ್ಪಾ, ತರಕಾರಿ ಬೆಲೆ ಹೆಚ್ಚಾಗತ್ತೆ, ಮೊಟ್ಟೆ ಬೆಲೆ ಹೆಚ್ಚಾಗತ್ತೆ. ಲಾಸ್ಟ್ ಟೈಮ್ ಯುಕ್ರೇನ್ ಮತ್ತೆ ರಷ್ಯಾ ಯುದ್ಧ ಆದಾಗ ನಮ್ಮಲ್ಲಿ ಅಡಿಗೆ ಎಣ್ಣೆಯ ಬೆಲೆ ತುಂಬಾ ಹೆಚ್ಚಾಗಿತ್ತು. ಈವನ್ ಚಿಕನ್ ಫೀಡಿನ ಬೆಲೆ ಹೆಚ್ಚಾಗಿತ್ತು. ಈ ತರ ಇವಾಗ ಏನೇನು ತೊಂದರೆ ಆಗ್ಬೋದು ಅಂತ. ಈಗ ಸದ್ಯಕ್ಕೆ ನನಗೆ ಆ ತರದ ಯಾವುದೇ ಲಕ್ಷಣ ಕಾಣಿಸ್ತಿಲ್ಲ. ಆದ್ರೆ ಕ್ರಮೇಣ ಇದು ಒಂದೊಂದರಲ್ಲೇ ನಿಮ್ಗೆ ಕಾಣೋದಿಲ್ಲ ಅಂತಲ್ಲ. ಈಗ ನಾನು ಕೆಲವು ವಿಚಾರಗಳನ್ನ ಹೇಳ್ತೀನಿ ನೋಡಿ. ಭಾರತ ಏನಾಗಿದೆ ಅಂದ್ರೆ, ನಾವು ವೆಜಿಟೇಬಲ್ಸ್ನ, ಗೀನ, ಈ ತರದ ಪ್ರಾಡಕ್ಟ್ಸ್ ಅಂದ್ರೆ ಅಗ್ರೇರಿಯನ್ ಪ್ರಾಡಕ್ಟ್ಸ್ ಏನಿದೆಯಲ್ಲ, ಈ ಪ್ರಾಡಕ್ಟ್ಸ್ ಅಲ್ಲಿ ನಮ್ಗೆ ಸುಪ್ರಿಮೆಸಿ ಇದೆ. ಸೊ ಇವುಗಳ ಬೆಲೆ ನಿಮ್ಗೆ ಯಾವತ್ತೂ ಹೆಚ್ಚಾಗಲ್ಲ. ಹಾಗೆ ನೋಡಿದ್ರೆ ಈಗ ನಮ್ಗೆ ಪ್ರತಿದಿನ ನಿಮ್ಗೆ ಒಂದೊಂದು 2-3 ಎಕ್ಸಾಂಪಲ್ ನಾನು ಕೊಡ್ಬೋದು. ಏನಂದ್ರೆ, ನಾವು ಪ್ರತಿದಿನ ಭಾರತದ ಸೌತ್ ಇಂಡಿಯಾದಲ್ಲಿ, ಎಸ್ಪೆಷಲಿ ಸದರ್ನ್ ಸ್ಟೇಟ್ಸ್ ಏನ್ ಕರಿತೀವಲ್ಲ, ಈ ಸದರ್ನ್ ಸ್ಟೇಟ್ಸ್ ಅಲ್ಲಿಂದ, ಈ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಗೋವಾ, ಈ ರಾಜ್ಯಗಳಿಂದ ನಾವು ಬಹುತೇಕ 70 ಲಕ್ಷ ಮೊಟ್ಟೆಗಳನ್ನ ನಾವು ಈ ಗಲ್ಫ್ ದೇಶಗಳಿಗೆ ಸರಬರಾಜು ಮಾಡ್ತಾ ಇದ್ವಿ ಪ್ರತಿದಿನ. ಈಗ ಅದು ಆಗ್ತಾ ಇಲ್ಲ. ಸೊ ಅದು ಇವಾಗ ನಮ್ಮ ದೇಶಕ್ಕೆ ಅದರ ರಫ್ತಿನಿಂದ ಬರುತ್ತಿದ್ದಂತ ಲಾಭ ನಷ್ಟ ಆಗುತ್ತೆ. ನಮ್ಗೇನು ಅದರಿಂದ ಫಾರೆಕ್ಸ್ ಬರ್ತಾ ಇತ್ತು, ಅದು ಕಡಿಮೆ ಆಗುತ್ತೆ. ಆದ್ರೆ ಜನಸಾಮಾನ್ಯರಿಗೆ ಇದು ಈಗ ಅಲ್ಲಿಗೆ ಹೋಗಕ್ಕಾಗದೆ ಇರೋದ್ರಿಂದ ಅದು ಲೋಕಲ್ ಮಾರ್ಕೆಟ್ನೇ ಎಂಟರ್ ಆಗ್ತಾ ಇದೆ. ನೀವು ಲೋಕಲ್ ಮಾರ್ಕೆಟ್ ಅಲ್ಲಿ ಮೊಟ್ಟೆಯ ಬೆಲೆಯನ್ನ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಬೆಲೆ ಕಡಿಮೆ ಆಗ್ತಾ ಇದೆ. ಕಳೆದ 3-4 ದಿನದಿಂದ ಈಗಾಗಲೇ ಹೋಲ್ಸೇಲ್ ದರಗಳಲ್ಲೇ 20-30 ಪೈಸಾ ಕಡಿಮೆ ಆಗಿರೋದನ್ನ ನೀವು ಗಮನಿಸಬಹುದು. ಹಾಗೆ ತರಕಾರಿ ನಾವು ಪ್ರತಿದಿನ ಅಲ್ಲಿಗೆ ಕಳಿಸ್ತಾ ಇದ್ವಿ, ಅದು ಕೂಡ ಈಗ ಆಗ್ತಾ ಇಲ್ಲ. ಸೊ ಅದು ಕೂಡ ನಮ್ಮ ಎಷ್ಟಾಗುತ್ತೋ ಅಷ್ಟು ಲೋಕಲ್ ಮಾರ್ಕೆಟ್ಗೆ ಬರುವಂತ ಪ್ರಯತ್ನಗಳಾಗುತ್ತೆ. ಯಾಕಂದ್ರೆ ರಫ್ತು ಮಾಡೋಂಥವ್ರಾಗ್ಲಿ, ರೈತರ ತಗೊಳ್ಳೋರಾಗ್ಲಿ, ಅದರಿಂದ ಲಾಸ್ ಆಗ್ಬಾರ್ದು ಅಂತ ಅವ್ರು ಲೋಕಲ್ ಮಾರ್ಕೆಟ್ಸ್ಗೆ ಅದನ್ನ ಕಳಿಸ್ತಿರೋದ್ರಿಂದ ಜನಸಾಮಾನ್ಯರಿಗೆ ನನಗೆ ಈ ಬೆಲೆಗಳು ಇದಾದ್ರೆ ಏನಪ್ಪಾ ಅನ್ನುವಂಥ ಗಾಬರಿ ಖಂಡಿತ ಪಡ್ಬೇಕಾಗಿಲ್ಲ. ಇನ್ನು ನಾವು ಇರಾನ್ಗೆ ನಾವು ಏನು ಬಾಸ್ಮತಿ ಅಕ್ಕಿ ಮತ್ತೆ ಅಕ್ಕಿಯನ್ನ ಸಾಕಷ್ಟು ಸಂಖ್ಯೆ ಇದರಲ್ಲಿ ಕಳಿಸ್ತಾ ಇದ್ವಿ ಅವ್ರಿಗೆ ನಾವು. ಅದರಿಂದ ನಮ್ಗೆ ಸಾಕಷ್ಟು ರೆವಿನ್ಯೂ ಕೂಡ ಬರ್ತಾ ಇತ್ತು ಭಾರತಕ್ಕೆ. ಈಗ ಅದು ಕೂಡ ಕಷ್ಟ ಆಗಿದೆ. ನೀವು ಗಮನಿಸಿದ್ರೆ ಮಾರುಕಟ್ಟೆಗಳಲ್ಲಿ ಬಾಸ್ಮತಿ ಅಕ್ಕಿಯ ಬೆಲೆ ಕಡಿಮೆ ಆಗಿದೆ, ಸೋನಾ ಮಸೂರಿ ಅಕ್ಕಿಯ ಬೆಲೆಯು ಕಡಿಮೆ ಆಗಿರೋದನ್ನ ನೀವು ಗಮನಿಸಬಹುದು. ಸೊ ನಮ್ಮ ದೃಷ್ಟಿಯಿಂದ ಈಗ ಸದ್ಯಕ್ಕೆ ಇಲ್ಲಿನ ನಾಗರಿಕರು ಯಾವುದೇ ಕಾರಣಕ್ಕೂ ನಮ್ಗೆ ಬೆಲೆ ಹೆಚ್ಚಾಗತ್ತಾ ಇದೆ ಅಂತ ಹೆದರ್ಕೊಳ್ಳೋದು ಬೇಡ. ಒಂದು ವೇಳೆ ಇದು
ಏನು ಅಂತಂದ್ರೆ ಈ ಪೆಟ್ರೋಲ್ ಆಯಿಲ್ ಲೂಬ್ರಿಕೆಂಟ್ಸ್ ನ ದೇಶಕ್ಕೆ ತರಿಸುವಾಗ ಇದನ್ನ ತರಿಸುವಾಗ ನಮ್ಗೆ ಜಾಸ್ತಿ ಆಗ್ತಾ ಇದೆ, ಇನ್ನಾಗತ್ತೇನಾ. ಸೊ ಅದನ್ನ ಕೇಂದ್ರ ಸರ್ಕಾರ ನಮ್ಮ ಮೇಲೆ ವರ್ಗಾವಣೆ ಮಾಡಿದ್ರೆ ಅದರ ಎಫೆಕ್ಟ್ಸ್ ಮಾತ್ರನೇ ನಮ್ಮೆಲ್ಲರ ಮೇಲೂ ಕಾಣಕ್ ಶುರು ಆಗತ್ತೆ. ಯಾಕೆಂತಂದ್ರೆ ಹಣದುಬ್ಬರ ಆಗ ಜಾಸ್ತಿ ಆಗತ್ತೆ. ಈ ಹಣದುಬ್ಬರ ಯಾಕೆ ಜಾಸ್ತಿ ಆಗತ್ತೆ ಅಂದ್ರೆ ಎಲ್ಲ ಬೆಲೆಗಳು ಜಾಸ್ತಿ ಆಗತ್ತೆ, ಯಾಕಂದ್ರೆ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗತ್ತೆ. ಒಂದ್ಸಿಗೆ ನೀವು ಒಂದು ₹10 ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ, ವರ್ಸ್ಟ್ ಆಫ್ ದಿ ವರ್ಸ್ಟ್ ಸಿನಾರಿಯೋದಲ್ಲಿ $100 ದಾಟ್ತು ಅಂದ್ರೆ ನಮ್ಗೆ ಏನು ಈಗ 78-79 ಇದೆ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ಗೆ, ಇದು ಬ್ರೆಂಟ್ ಪ್ರೈಸಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ಅದೇನಾದ್ರೂ ಒಂದ್ ವೇಳೆ 100ನ ದಾಟಿದ್ರೆ ಖಂಡಿತ ಈಗ ಒಂದ್ಸರಿ ಅದು $147 ಕೂಡ ಆಗಿದ್ದನ್ನು ನಮ್ಗೆ ಹಿಂದೆ ಗಮನಿಸಬಹುದು. ಸೊ ಅಂತ ಸನ್ನಿವೇಶಗಳಲ್ಲಿ ಮಾತ್ರವೇ ಕೇಂದ್ರ ಸರ್ಕಾರ ಒಂದಷ್ಟು ನಮ್ಮ ಮೇಲೆ ವರ್ಗಾವಣೆ ಮಾಡಿದ್ರೆ ಆಗ ತೊಂದರೆ ಆಗ್ಲಿಕ್ಕೆ ಸಾಧ್ಯ ಇದೆ. ಅಲ್ಲಿಯವರೆಗೂ ಸರ್ಕಾರ ಈಗಾಗಲೇ ಸ್ಪಷ್ಟಪಡಿಸಿರೋದ್ರಿಂದ ನಾವೇನು ಗಾಬರಿ ಆಗೋದು ಬೇಡ. ಇನ್ನ ಉಳಿದಂತ ಕ್ಷೇತ್ರಗಳು ಯಾವ್ಯಾವ ಕ್ಷೇತ್ರಗಳಲ್ಲಿ ಜನಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋಂಥ ಕ್ಷೇತ್ರಗಳನ್ನು ನೋಡೋಣ. ಮೊದಲನೇದೇನು ಅಂತಂದ್ರೆ ಈ ಏವಿಯೇಷನ್ ಸೆಕ್ಟರ್. ಈಗ ಮೊದಲೆಲ್ಲನೂ ಈಗ ಸಾಕಷ್ಟು ಜನ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ, ಅದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೇನೆ ಈಗ ನೀವು ಮೊದಲೆಲ್ಲನೂ ಏನು ಅಂದ್ರೆ ಒಂದು ಬೇರೆ ದೇಶಕ್ಕೆ ಹೋಗ್ಬೇಕು ಅಂದ್ರೆ ಅದ್ರದ್ದು ಕಾಸ್ಟ್ ಎಷ್ಟಿರ್ತಾ ಇತ್ತು. ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ತಗೋಣ, ಮುಂಬೈಯಿಂದ ಲಂಡನ್ಗೆ ಹೋಗುವಂತ ಒಂದು ಸರಾಸರಿ ವೆಚ್ಚ ₹20,000-40,000 ಒಂದು ಎಕಾನಮಿ ರೇಟ್, ಸ್ಟ್ರೈಟ್ ಡೈರೆಕ್ಟ್ ಫ್ಲೈಟ್ ವಿತೌಟ್ ಸ್ಟಾಪ್ ಇಲ್ದೇ ಇರೋ ಡೈರೆಕ್ಟ್ ಫ್ಲೈಟ್ ಆದ್ರೆ ನಿಮ್ಗೆ ಟಿಕೆಟ್ ಸಿಗ್ತಾ ಇತ್ತು. ಈಗ ಅದರ ಬೆಲೆ ಏನಾಗಿದೆ, ಸಾಕಷ್ಟು ಗಣನೀಯವಾಗಿ ಅಂದ್ರೆ 200-300% ಅಷ್ಟು ನಮ್ಗೆ ಹೆಚ್ಚಾಗಿರೋದನ್ನ ನಾವು ಕಾಣಿಸ್ಕೊತಾ ಇದೀವಿ. ಹಾಗೇನೆ ನಾವು ಇನ್ನು ಬೇರೆಯ ದರಗಳು ಅಂದ್ರೆ ಏವಿಯೇಷನ್ ಪ್ರಮುಖವಾಗಿ ನಾನು ಹೇಳಿದ್ನಲ್ಲ, ಇವಾಗ ಅದು ನಮ್ಗೆ $2.9 ಲಕ್ಷ ಒಂದು ಟಿಕೆಟ್ ಆಗಿರುವಂತದನ್ನ ನಾವು ಗಮನಿಸ್ತಾ ಇದೀವಿ. ಇನ್ನು ಬಿಸ್ನೆಸ್ ಕ್ಲಾಸ್ ಅಂತೂ ಯಥೇಚ್ಛವಾಗಿ ಹೆಚ್ಚಾಗಿದೆ, ಅದು ₹9 ಲಕ್ಷ ಆಗಿ ಕುಳಿತಿದೆ ಈಗ. ಸೊ ಈ ತರ ಒಂದು ಈಗ ಏನು ಫಾರಿನ್ಗೆ ಯಾರಾದ್ರೂ ಹೋಗ್ಬೇಕಂದ್ರೆ ಮೊದಲೇ ರಿಸ್ಕ್ ಇದೆ, ಆದ್ರೆ ಅನಿವಾರ್ಯವಾಗಿ ಹೋಗ್ಬೇಕಾದ್ರೂ ಸಹ ಈಗ 200-300% ಅಷ್ಟು ದುಬಾರಿ ವೆಚ್ಚಗಳನ್ನ ತೆತ್ತು ಟಿಕೆಟ್ ಅನ್ನ ಕೊಂಡ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಇನ್ನೂ 2 ವಾರಗಳ ಕಾಲನೇ ಮುಂದುವರೆದ್ರೆ ನಾವು ಏನಾದ್ರು ಕೇಪ್ ಆಫ್ ಗುಡ್ ಹೋಪ್ ಕಡೆಯಿಂದಾನೇ ಎಲ್ಲಾನು ಸಾಮಾನುಗಳನ್ನ ತರಿಸ್ಕೋಬೇಕಾದಂತ ಅನಿವಾರ್ಯತೆ ಬಂದ್ರೆ ಆಗ ನಮ್ಮಲ್ಲಿ ಯಾವ್ಯಾವ ಬೆಲೆಗಳು ಹೆಚ್ಚಾಗತ್ತೆ ಅಂತಂದ್ರೆ, ಒಂದು ನಾನು ಈಗಾಗಲೇ ಹೇಳಿದ್ದೀನಿ, ಏವಿಯೇಷನ್ ಸೆಕ್ಟರ್ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಪೇಂಟಿನ ಬೆಲೆ ಜಾಸ್ತಿ ಆಗ್ಬೋದು, ಟೈರ್ ಏನ್ ನಾವು ಯೂಸ್ ಮಾಡ್ತೀವಿ ಗಾಡಿಗಳಿಗೆ ಅವುಗಳ ಬೆಲೆ ಜಾಸ್ತಿ ಆಗುತ್ತೆ, ಕೆಮಿಕಲ್ಸ್ ನ ಬೆಲೆ ಜಾಸ್ತಿ ಆಗುತ್ತೆ, ಇನ್ನು ಲಾಜಿಸ್ಟಿಕ್ಸ್ ಖರ್ಚುಗಳು ಇಲ್ಲಿಂದ ಅಲ್ಲಿಗೆ ಸಾಗಾಣಿಕೆ ಇವುಗಳಕ್ಕೆ ಅದನ್ನು ಕೂಡ ಹೆಚ್ಚಾಗುತ್ತೆ. ಆಮೇಲೆ ಯಾವ MSME ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಏನ್ ಕರಿತೀವಿ, ಇವುಗಳು ಯಾವ್ಯಾವ್ದ್ರನ್ನ ಡಿಪೆಂಡ್ ಆಗಿರತ್ತಲ್ಲ, ಈ ಹೊರಗಡೆ ಆಮದು ಮಾಡ್ಕೊಳ್ಳುವಂತ ಸರಕಿನಿಂದ ನಾವು ತಯಾರಿಸ್ತಿರುತ್ತೆ ವಸ್ತುಗಳನ್ನ, ಸೊ ಅವುಗಳು ಕೂಡ ಬೆಲೆ ಜಾಸ್ತಿ ಆಗುತ್ತೆ. ಇನ್ನು ನಮ್ಮ ಗ್ರಾಮಾಂತರದ ಪ್ರದೇಶಕ್ಕೆ ನೀವು ಗಮನಿಸಿದ್ರೆ ಇದು LPGಯ ದರಗಳು, ಯಾಕಂದ್ರೆ ನಾನು ಹೇಳೋದು ಒಂದು ವೇಳೆ ಕೇಂದ್ರ ಸರ್ಕಾರ ವರ್ಗಾಯಿಸಿದ್ರೆ ಆ ಸಂದರ್ಭದಲ್ಲಿ ಆಗುವಂತ ಇದನ್ನ ಮತ್ತೊಮ್ಮೆ ಅದನ್ನು ಸ್ಪಷ್ಟಪಡಿಸ್ತೀನಿ. LPGಯ ದರಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ನ್ಯಾಚುರಲ್ ಗ್ಯಾಸಿನ ಬೆಲೆ ಜಾಸ್ತಿ ಆಗತ್ತೆ. ಈಗ ನಮ್ಗಾಗ್ಲೇ ನಾವು ಮಾರ್ಚ್ ತಿಂಗಳಲ್ಲಿ ಈಗ ಇದ್ದೀವಿ. ಈಗಾಗಲೇ ಏನು ರೈತರಿಗೆ ಬೇಕಾಗುವಂತಹ ಫರ್ಟಿಲೈಸರ್ಸಿನ ದಾಸ್ತಾನು, ಅವ್ರಿಗೆ ಬೇಕಾಗುವ ರಸಗೊಬ್ಬರ, ಬೀಜ ಇವೆಲ್ಲವನ್ನ ಸರ್ಕಾರ ಈಗಾಗಲೇ ದಾಸ್ತಾನು ಮಾಡಬೇಕು. ಇಂಥದೊಂದು ಸನ್ನಿವೇಶದಲ್ಲಿ ಇವೆಲ್ಲವೂ ಹೆಚ್ಚಳ ಆದ್ರೆ ಇವನ್ ಸರ್ಕಾರದ ಮೇಲೆ ಕೂಡ ಹೆಚ್ಚಿನ ಹೊರೆ ಬೀಳುತ್ತೆ. ಇಲ್ಲಾಂದ್ರೆ ನಮ್ಗೇನಾಗತ್ತೆ, ಸಾಮಾನ್ಯವಾಗಿ ಮುಂಗಾರು ನಮ್ಗೆ ಕಳೆದ ಬಾರಿ ಮೇ 27-28ಕ್ಕೆ ಆರಂಭ ಆಗಿತ್ತು. ಇಲ್ಲದೆ ಇದ್ರೆ ರೆಗ್ಯುಲರ್ ಆಗಿ ಆದ್ರೆ ಅದು ಜೂನ್ ಮೊದಲನೆಯ ವಾರದಲ್ಲಿ ನಮ್ಗೆ ಮುಂಗಾರು ಕರ್ನಾಟಕಕ್ಕೆ ಎಂಟರ್ ಆಗುತ್ತೆ. ಸೊ ಇಂಥದೊಂದು ಸನ್ನಿವೇಶದಲ್ಲಿ ಈಗ ಇವುಗಳ ಲಭ್ಯತೆ ಏನಾದ್ರೂ ಒಂದ್ ವೇಳೆ ಕಡಿಮೆ ಆದ್ರೆ ಅದರ ಪರಿಣಾಮ ಕೂಡ ನಮ್ಗೆ ಅಲ್ಲಿ ರೈತರ ಮೇಲೆ ಆಗುವಂತ ಲಕ್ಷಣಗಳಿದೆ. ಹಾಗಾಗಿ ಸರ್ಕಾರ ಸ್ವಲ್ಪ ಕಷ್ಟ ಆದ್ರೂ ಈಗನೇ ಎಚ್ಚೆತ್ಕೊಂಡು, ಯಾಕಂದ್ರೆ ಈಗ ಸ್ವಲ್ಪ ಕ್ರೈಸಿಸ್ ಇದೆ ಅಂತ ಏನಾದ್ರೂ ಮೈ ಮರೆತ್ರೆ ಆಗ ಅದರ ಪರಿಣಾಮ ಕೂಡ ಆಗುವಂತ ಲಕ್ಷಣಗಳಿರುತ್ತೆ. ಸೊ ಅದನ್ನ ಕೂಡ ಒಂದನ್ನ ನಾವಿಲ್ಲಿ ಈಗ ಯೋಚನೆ ಮಾಡ್ಬೇಕು. ಎರಡನೇದೇನು ಅಂತಂದ್ರೆ, ಇಂಥ ಯಾವ್ದಾದ್ರೂ ಅನಿಶ್ಚಿತತೆಯ ಸಂದರ್ಭದಲ್ಲಿ ಬಂಗಾರದ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಜನಕ್ಕೆ ಏನು ಅಂತಂದ್ರೆ, ಏನನ್ನ ಕೊಂಡ್ಕೋಬೇಕು ನಾನು, ಏನದ್ರ ಮೇಲೆ ಹೂಟೆಯನ್ನ ಮಾಡ್ಬೇಕು ಅನ್ನುವಂಥ ವಿಚಾರ ಬಂದಾಗ ಜನ ಏನ್ ಮಾಡ್ತಾರೆ, ನನ್ಗೆ ಏನ್ ಅಗತ್ಯ ಇದೆ ಅದನ್ನ ಕೊಂಡ್ಕೊಳ್ಳೋಣ, ಒಂದ್ ವೇಳೆ ನಾನು ಹೂಟೆಯನ್ನ ಮಾಡ್ಬೇಕು ಅಂತಂದ್ರೆ ನಾನು
ಸಹಜವಾಗಿ ಯೋಚನೆ ಮಾಡುವಂಥದ್ದು ನನಗೆ ಯಾವುದು ಸೇಫ್ ಆಗಿರುತ್ತೆ, ಆದ್ರೆ ನಾನು ಹಾಕಿರುವಂತ ಬಂಡವಾಳ ಹೆಚ್ಚಾಗ್ಬೇಕಾಗ್ಲಿ ಕಡಿಮೆ ಆಗ್ಬಾರ್ದು ಅನ್ನೋಂಥ ಜನ ಯೋಚನೆ ಮಾಡಿದ್ರೆ ಬಂಗಾರವನ್ನ ಯೋಚನೆ ಮಾಡ್ತಾರೆ. ಸೊ ಯಾವಾಗ ಯಾವಾಗ ಇಂಥದೊಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ ಆಗ ಬಂಗಾರದ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಇದು ಹೀಗೇನೆ ಮುಂದುವರೆದ್ರೆ, ಈ ತರದ ಯುದ್ಧ ಒಂದ್ ವೇಳೆ ಇನ್ನೂ 1 ತಿಂಗಳ ಕಾಲ ನಡೆದ್ರೆ, ಆಗ 1 ತಿಂಗಳನ್ನ ಮೀರಿದ್ರೆ ಆಗ ಅದು 1.90 2 ಲಕ್ಷಕ್ಕೆ ಕೂಡ ನಿಮ್ಗೆ 10 ಗ್ರಾಮ್ ಆದ್ರೆ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಹಾಗೇನೆ ನೀವು ಗಮನಿಸ್ಬೇಕೇನು ಅಂತಂದ್ರೆ, ಕ್ರೈಸಿಸ್ ಆದ್ಮೇಲೆ ಒಂದಷ್ಟು ಕಡಿಮೆ ಆಗತ್ತೆ. ಹಾಗಂತ ನಾನು ಸಾಲ ಮಾಡಿ ಇವಾಗಲೇ ಇನ್ವೆಸ್ಟ್ ಮಾಡ್ಬಿಡ್ತೀನಿ, ಅದ್ರ ಮೇಲೆ ನಾನು ದುಡ್ಡು ನನಗೆ ಲಾಭ ಬರುತ್ತೆ ಅಂತ ಯಾರು ಮಾಡಕ್ ಹೋಗ್ಬಾರ್ದು. ಇಂಥದೊಂದು ಸನ್ನಿವೇಶದಲ್ಲಿ ಯಾವಾಗ್ಲೂ ಸ್ವಲ್ಪ ಕಾದು ಯೋಚನೆ ಮಾಡುವಂಥದ್ದು ಒಳ್ಳೇದು. ಯಾಕಂದ್ರೆ ಈ ಕ್ರೈಸಿಸ್ ಮುಗಿದ್ಮೇಲೆ, ಯಾಕಂದ್ರೆ ಯುದ್ಧ ಈಗ ನಾವೆಲ್ಲ ಅಂದಾಜು ಮಾಡ್ತಿರೋದು ಒಂದು 4 ರಿಂದ 5 ವಾರದಲ್ಲಿ ಮುಗಿಯುತ್ತೆ ಅಂತ. ಯಾಕಂದ್ರೆ ಈಗಾಗಲೇ ಪೂರ್ತಿಯಾಗಿ ಕಂಟ್ರೋಲ್ ತಗೊಳ್ಳುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತಾರಾಷ್ಟ್ರೀಯ ಸನ್ನಿವೇಶ, ಜಿಯೋಪೊಲಿಟಿಕಲ್ ಸಿಚುವೇಶನ್ ನೋಡಿದ್ರೇನು. ಮತ್ತೆ ಸುಪೀರಿಯರ್ ವಾರ್ಫೇರ್ ಎರಡು ದೇಶಗಳ ಹತ್ರ, ಇಸ್ರೇಲ್ ಮತ್ತೆ ಅಮೆರಿಕ ಹತ್ರ ಇರೋದ್ರಿಂದ ಸೊ ಅದಕ್ಕೆ ನಮ್ಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ 4-5 ವಾರಗಳ ನಂತರ ನಿಮ್ಗೆ ಕಾಣುತ್ತೆ ಮತ್ತೆ ಅದೊಂದು ರೀತಿಯಲ್ಲಿ ಕೆಳಗಡೆ ಕುಸ್ತು, ಬಂಗಾರದ ಬೆಲೆ ಕುಸ್ತು ಒಂದು ಈಕ್ವಲಿಬ್ರಿಯಂ ರೀಚ್ ಆಗ್ಬೋದು. 1.50 1.60 ಈಕ್ವಲಿಬ್ರಿಯಂ ರೀಚ್ ಆಗ್ಬೋದು. ಸೊ ಆ ತರದ ಕಾರಣಗಳಿಗಾಗಿ ನಾನು ಇವಾಗ್ಲೇನೆ ಹೋಗೋದು, ಇವಾಗೆ ಇಲ್ಲ ನಾನು ಹೆಚ್ಚಾಗತ್ತಂತೆ ಅಂತ ಯಾರೋ ಹೇಳಿದ್ರು ಅಂತ ನಾನು ಹೋಗಿ ಸಾಲ ಮಾಡಿ ಅದ್ರ ಪರವಾಗಿಲ್ಲ, ಅದ್ರ ಮೇಲೆ ಹೂಟೆ ಮಾಡ್ತೀನಿ, ನಂಗೆ ಲಾಭ ಬರುತ್ತೆ ಅಂತ ದಯವಿಟ್ಟು ಯಾರು ಹೋಗ್ಬೇಡಿ. ಸೊ ಇದು ಒಂದು ಪ್ರಮುಖವಾದ ವಿಚಾರ. ಇನ್ನ ಯಾವ ಸೆಕ್ಟರ್ಸ್ಗೆ ಹೊಡೆತ ಬೀಳಬಹುದು ಒಂದ್ ವೇಳೆ ಈ ಯುದ್ಧದ ಇದರಿಂದ ಇನ್ನು ಇದನ್ನ ಕಾರ್ಮೋಡಕ್ಕೆ ದೀರ್ಘಾವಧಿಗೆ ಒಂದ್ ವೇಳೆ ನಾವ್ ಅನ್ಕೋತಾ ಇದೀವಿ ಅದು ಆಗದೆ ದೀರ್ಘಾವಧಿಯಲ್ಲಿ ಹೋದ್ರೆ ಅಂತ ನಾವು ಯೋಚನೆ ಮಾಡಿದ್ರೆ, ನಮ್ಮಲ್ಲಿ ಪ್ರಮುಖವಾಗಿ ಯೋಚನೆ ಮಾಡ್ಬೇಕೇನು ಅಂತಂದ್ರೆ, ನಮ್ಮಲ್ಲಿ ಕೆಲವು ವಸ್ತುಗಳನ್ನ ನಾವು ತುಂಬಾ ಅನಿವಾರ್ಯವಲ್ಲದ ಸರಕುಗಳು ಅಂತ ಅಂತೀವಿ. ಅಂದ್ರೆ ಅನಿವಾರ್ಯವಲ್ಲದ ಸರಕುಗಳೆಂದ್ರೆ ಏನು ಅಂದ್ರೆ, ಈಗ ತಗೋಬೇಕು, ಇವಾಗ ನಾನು ಇದನ್ನ ತಗೊಳ್ಬೇಕು, AC ತಗೋಬೇಕಂತಿದ್ದೀನಿ, ತುಂಬಾ ಸಮ್ಮರ್ ಇದೆ ಅಂತ ಅನ್ಕೊಳ್ತೀನಿ. ಈ ತರ ಕ್ರೈಸಿಸ್ ಬಂದಾಗ ಇರ್ಲಪ್ಪ ಕ್ಯಾಶ್ ಇರ್ಲಿ, ಆಮೇಲೆ ನೋಡೋಣ, ಏನ್ ಪರವಾಗಿಲ್ಲ, ಫ್ಯಾನ್ ಇದೆಯಲ್ಲ ಈ ಸರಿ ಈ ಬೇಸಿಗೆ ತಳ್ಬಿಡೋಣ, ಆಮೇಲೆ ನೋಡೋಣ ಅಂತ ಅನ್ಕೊಬಹುದು. ಹಾಗೇನೆ ಯಾವುದೋ ಒಂದು ಲಕ್ಸುರಿ ಕಾರ್, ಆಟೋಮೊಬೈಲ್ಸ್ ಅಲ್ಲಿ ಲಕ್ಸುರಿ ಕಾರ್ ಇರ್ಬೋದು, ಇಲ್ಲ ಜವೆಲ್ರಿ ಇರ್ಬೋದು, ಇಂಥದಕ್ಕೆ ಒಂದಷ್ಟು ಜನ ಇವಾಗ ಬೇಡಿಕೆ, ಓವರ್ ಆಲ್ ಅಂತ ಬೇಡಿಕೆ ಸ್ವಲ್ಪ ಕುಸಿತ ಹೋಗುತ್ತೆ. ಯಾಕಂದ್ರೆ ಹೂಟೆಯಲ್ಲಿ ಅದು ಜಾಸ್ತಿ ಆಗಿ ಬೆಲೆ ಜಾಸ್ತಿ ಆಗತ್ತಾಗ್ಲಿ, ನಿಮ್ಗೆ ಮಾರುಕಟ್ಟೆಗೆ ಹೋಗಿ ನಾನು ಆಭರಣ ತಗೊಳ್ತೀನಿ ಅನ್ನುವಂಥವ್ರ ಸಂಖ್ಯೆ, ಬಿಕಾಸ್ ಬೆಲೆ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಡಿಮ್ಯಾಂಡ್ ಒಂಚೂರು ಕಡಿಮೆ ಆಗುವ ಲಕ್ಷಣಗಳಿರುತ್ತೆ. ಆಮೇಲೆ ಈ ದರ ಸೂಕ್ಷ್ಮ ವಲಯಗಳು ಅಂತ ಕೆಲವು ಕ್ಷೇತ್ರಗಳನ್ನ ಕರಿತೀವಿ. ಯಾವುದು ಈ ದರ ಸೂಕ್ಷ್ಮ ವಲಯಗಳು ಅಂತಂದ್ರೆ, ಈ ಸ್ಟಾಕ್ ಮಾರ್ಕೆಟ್. ಸ್ವಲ್ಪ ಅಲ್ಲಿ ಏನೋ ಆಯ್ತು ಅಂತಂದ್ರೆ ಅದ್ರ ಮೇಲೆ ಇದ್ರದ್ದು ಎಫೆಕ್ಟ್ ಕಾಣಿಸ್ತಾ ಇರುತ್ತೆ ನಮ್ಗೆ. ಸೊ ಆ ತರದ್ ಇವಾಗ ನೋಡಿದೀರಾ ನೀವು, ಯುರೋಪಿನ ಅನೇಕ ಲಂಡನ್ ಸ್ಟಾಕ್ ಎಕ್ಸ್ಚೇಂಜು, ಫ್ರಾನ್ಸ್ ಅಲ್ಲಿ, ಈವನ್ ಜಪಾನ್, ಏಷ್ಯಾದಲ್ಲಿ ಜಪಾನ್ ಎಷ್ಟು ಪ್ರತಿದಿನ ಕಳ್ಕೊಳ್ತಾ ಇದೆ ಅದು. ಸೊ ಅಂದ್ರೆ ಅವು ಕೂಡ ಕುಸಿತ ಕಾಣುತ್ತೆ. ಇದು ಹೀಗೇನೆ ಸುದೀರ್ಘಾವಧಿಯಲ್ಲಿ ಮುಂದುವರೆದ್ರೆ ಈವನ್ ರಿಯಲ್ ಎಸ್ಟೇಟಿನ ದರಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಯಾಕಂತಂದ್ರೆ ಆ ಸಂದರ್ಭಗಳಲ್ಲಿ ಸ್ವಲ್ಪ ಅದು ಈ ಕ್ರೈಸಿಸ್ ಟೈಮಲ್ಲಿ ಒಂಚೂರು ಜನಕ್ಕೆ ಅದ್ರ ಮೇಲಿನ ಆಸಕ್ತಿ ಕಡಿಮೆ ಆಗುತ್ತೆ. ಯಾಕಂದ್ರೆ ಯಾವಾಗ್ಲೂ ನಾವು ಡೈಲಿ ನೀಡ್ಸ್ ಕಡೆಗೆ ಹೆಚ್ಚಿನ ಗಮನ ಕೊಡ್ತೀವಿ. ಏನಾಗತ್ತೆ ನಾಳೆ ನೋಡ್ ವಾಚ್ ಮಾಡೋಣ, ಯಾಕೆ ಇನ್ವೆಸ್ಟ್ ಮಾಡೋದು ಅನ್ನೋ ಕಾರಣಕ್ಕಾಗಿ ಅವುಗಳಿಗೆ ಬೇಡಿಕೆ ಕಡಿಮೆ ಆಗುವಂಥದ್ದನ್ನ ನಾವು ನೋಡ್ತೀವಿ. ಇನ್ನ ರೈತರಿಗೆ ಸದ್ಯದ ಸ್ಥಿತಿಯಲ್ಲಿ ತರಕಾರಿಗಳನ್ನ ಯಾರ್ಯಾರು ರಫ್ತು ಮಾಡ್ತಾ ಇದ್ರು ಅವ್ರಿಗೆ ಸಂಕಷ್ಟ ಇದೆ. ನಾನು ಕೆಲವು ವರದಿಗಳನ್ನ ನೋಡ್ತಾ ಇದ್ದೆ, ನಮ್ಮ ಕರ್ನಾಟಕದಿಂದಲೇ ಈವನ್ ಆರ್ಗ್ಯಾನಿಕ್ ತುಪ್ಪವನ್ನ ಕಳಿಸುವಂತ ಅನೇಕರಿಗೆ ಕಳ್ಸಕ್ ಆಗ್ತಿಲ್ಲ ವಿದೇಶಕ್ಕೆ ಅನ್ನುವಂಥದ್ದನ್ನು ಕೂಡ ನಾನು ಓದಿದ್ದೀನಿ. ಸೊ ಇಷ್ಟು ಕ್ಷೇತ್ರಗಳಿಗೆ ನಮ್ಗೆ ತೊಂದರೆ ಆಗತ್ತೆ. ಮತ್ತೆ ಇನ್ನೇನು ಅಂತಂದ್ರೆ, ಅಲ್ಲಿ ನಮ್ಮ ಜನ ಹೆಚ್ಚು ಕಮ್ಮಿ 1 ಕೋಟಿ ಜನ ಗಲ್ಫ್ ದೇಶಗಳಲ್ಲಿ ಇದ್ದಾರೆ. 1 ಕೋಟಿ ಜನ ಗಲ್ಫ್ ದೇಶದಲ್ಲಿ ಕೆಲಸ ಮಾಡ್ತಿದ್ದಾರೆ, ಬೇರೆ ಬೇರೆ ದೇಶಗಳಲ್ಲಿ, ಗಲ್ಫ್ ದೇಶಗಳಲ್ಲಿ. ಸೊ ಅವ್ರಿಗೆ ಕೂಡ ಅಲ್ಲಿ ಸಂಕಷ್ಟ ಆದ್ರೆ, ಅಲ್ಲಿ ಅವರು ಒಂದಷ್ಟು ದಿನ ಕೆಲಸ ಅಲ್ಲಿ ಕಷ್ಟ ಆದ್ರೆ, ಕಳ್ಕೊಂಡ್ರೆ ಒಂದ್ ವೇಳೆ, ಯಾಕಂದ್ರೆ ಕ್ರೈಸಿಸ್ ಅಲ್ಲಿ ಏನಾದ್ರು ಕ್ಲೋಸ್ ಡೌನ್ ಆಗಿ ಅಲ್ಲಿ ಈಗ ಸದ್ಯಕ್ಕೆ ಅವ್ರನ್ನ ಸ್ಲೋ ಡೌನ್ ಆದ್ರೆ ಅಲ್ಲಿನ ಆರ್ಥಿಕತೆಗಳು, ಅವರು ಕಳಿಸುವಂತ ರೆಮಿಟೆನ್ಸಸ್ ಕಮ್ಮಿ ಆಗತ್ತೆ. ಇಲ್ಲಿ ಅನೇಕ ಕೆಲವು ಕುಟುಂಬಗಳು ಆ ರೆಮಿಟೆನ್ಸಸ್ಸಿನ ಇದ್ರ ಮೇಲೆ ಬದುಕ್ತಿರೋದು ನಿಜ. ಹಾಗೇನೆ ಕೇರಳದಂತ ಆರ್ಥಿಕತೆಯನ್ನ ನೋಡಿದ್ರೆ ಅವ್ರದ್ದು 1/3 ಆಫ್ ದೇರ್ GSDP ಕಮ್ಸ್ ಫ್ರಮ್ ದಿ ರೆಮಿಟೆನ್ಸಸ್. ಅಂದ್ರೆ ಅಲ್ಲಿಂದ ಕಳಿಸುವಂತ, ಅಲ್ಲಿ ಕೆಲಸ ಮಾಡಿ ಅವ್ರ ಮಕ್ಕಳು ಇನ್ಯಾರೋ ಅಲ್ಲಿಂದ ಕೆಲಸ ಮಾಡಿ, ಅವ್ರ ಸಂಬಂಧಿಕರು ಕೆಲಸ ಮಾಡಿ ಅಲ್ಲಿಂದ ಕಳಿಸುವಂತ ಹಣದ ಇದ್ರ ಮೇಲೆ ಕೇರಳದ GSDPಯ 1/3 ನಿಂತಿದೆ. ಸೊ ಈ ತರದ ಕುಟುಂಬಗಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಮತ್ತೆ ನಮ್ಮ ದೇಶದ ಅಲ್ಲಿ ಹೋಗಿ ಈಗ ಇರುವಂತವ್ರು ಆತಂಕಕ್ಕೆ ಒಳಗಾಗಿರ್ತಾರೆ, ಏನಪ್ಪ ಇಂಥ ಸನ್ನಿವೇಶದಲ್ಲಿ ಏನ್ ಮಾಡೋದು ಅನ್ನುವಂಥದ್ದು. ಸೊ ಅವ್ರಗಳಿಗೆ ಇದು ಖಂಡಿತವಾಗಿಯೂ ತೊಂದರೆ ಆಗುತ್ತೆ.
ಭಾರತದ ವಿಚಾರಕ್ಕೆ ಬಂದಾಗ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ನಾವು ಸ್ಕ್ಯಾಡ್ ಅಂತ ಏನ್ ಕರಿತೀವಿ, ಇದು ಸ್ವಲ್ಪ ಬ್ರಾಡನ್ ಆಗುತ್ತೆ. ಮುಂಚೆನೆ ನಮಗೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಸ್ವಲ್ಪ ಇದೆ ಭಾರತದಲ್ಲಿ, ಯಾಕಂದ್ರೆ ನಾವು ಆಮದು ಮಾಡಿಕೊಳ್ಳುವಂತ ವಸ್ತುಗಳು ಜಾಸ್ತಿ, ರಫ್ತು ಮಾಡುವಂತ ವಸ್ತುಗಳು ಕಡಿಮೆ ಇರುತ್ತೆ. ಸೊ ಹಂಗಾಗಿ ಅದು ಒಂದು ಕಾರಣ ಕ್ಯಾಡ್ ನಮ್ಮಲ್ಲಿ ಜಾಸ್ತಿ ಆಗಕ್ಕೆ. ಸೊ ಇಂಥ ಸಂದರ್ಭದಲ್ಲಿ ಈಗ ನೋಡಿ ಏನಾಗುತ್ತೆ, ಏನೇ ತೊಂದರೆ ಆದ್ರೂ ಯಾರಿಗೆ ಲಾಭ ಆಗತ್ತೆ ಅಂತ ನೀವು ನೋಡಿದ್ರೆ ಅಮೆರಿಕ ದೇಶಕ್ಕೆ ಈಗಲೂ ಲಾಭ ಆಗುತ್ತೆ, ಯಾಕಂದ್ರೆ ಡಾಲರ್ ಗೇನ್ ಆಗ್ತಾ ಇರುತ್ತೆ. ಯಾವುದೇ ಯುದ್ಧದ ಸಂದರ್ಭದಲ್ಲಿ ಯಾರು ಹೆಚ್ಚಿನ ಈ ಒಂದು ಡಿಫೆನ್ಸ್ ಪ್ರಾಡಕ್ಟ್ಸ್ ನ ತಯಾರಿಕೆ ಮಾಡ್ತಾರೆ ಅವ್ರಿಗೆ ಹೆಚ್ಚು ಇದಾಗುತ್ತೆ. ಈಗ ಅಮೆರಿಕ ಇವಾಗ್ಲೂ ಸಕ್ಸಸ್ಫುಲ್ ಆಗಿ ಇದು ಮಾಡಿದಾಗ ನೆಕ್ಸ್ಟ್ ಅದೇ ಪ್ರಾಡಕ್ಟ್ಸ್ ನ ಮಾರ್ಕೆಟ್ ಮಾಡ್ಕೊಳ್ಳುತ್ತೆ. ನೋಡಿ, ನನ್ನ ಹತ್ರ ಇದ್ದಂತ ಈ ಇಂಟರ್ಸೆಪ್ಟ್ ಇಂದ ಇಷ್ಟು ರಾಷ್ಟ್ರಗಳಿಗೆ, ಈ ಗಲ್ಫ್ ರಾಷ್ಟ್ರಗಳಿಗೆ ಇಷ್ಟು ಅನುಕೂಲ ಆಯ್ತು, ಇಲ್ದಿದ್ರೆ ಇಷ್ಟು ಸಾವು ಸಂಭವಿಸುವ ಸಾಧ್ಯತೆ ಇತ್ತು, ಇದರಿಂದ ಎಷ್ಟು ಅನುಕೂಲ ಇದೆ, ಅದನ್ನ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿ ಕೂಡ ಆ ರಾಷ್ಟ್ರಗಳು ಬಳಸುತ್ತೆ. ಸೊ ಹಂಗಾಗಿ ಯಾವಾಗ್ಲೂ ಇಂಥದ್ದು ಕ್ರೈಸಿಸ್ ಆದ್ರೆ ಗೋಲ್ಡ್ ಹೆಚ್ಚಾಗುತ್ತೆ, ಡಾಲರ್ ಕೂಡ ಗೇನ್ ಆಗುತ್ತೆ. ಸೊ ಇವಾಗ ರುಪಿಯ ವ್ಯಾಲ್ಯೂ ಡಿಪ್ರಿಶಿಯೇಟ್ ಆಗ್ತಾ ಹೋದ್ರೆ ಈಗಾಗಲೇ 22 ಪೈಸಾ ಅಷ್ಟು ಕಡಿಮೆ ಆಗಿರೋದನ್ನ ನೀವು ಗಮನಿಸಬಹುದು. ಸೊ ಹಂಗ ಆದಾಗ ಏನಾಗುತ್ತೆ, ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ಸ್ ಜಾಸ್ತಿ ಆಗುತ್ತೆ. ನಾವು ಜಾಸ್ತಿ ಹಣವನ್ನ ಕೊಟ್ಟು ಆ ವಸ್ತುಗಳನ್ನ ಕೊಂಡ್ಕೋಬೇಕಾಗತ್ತೆ. ಯಾಕಂದ್ರೆ ರೂಪಾಯಿಯ ಮೌಲ್ಯ ಕಡಿಮೆ ಆದಾಗ ನಾವು ಕೊಂಡುಕೊಳ್ಳುವಂತ ಏನ್ ವಸ್ತುಗಳಿದೆ ಬೇರೆ ದೇಶದಿಂದ ಕೊಂಡ್ಕೊ ಅವಕ್ಕೆ ಹೆಚ್ಚಿನ ರೂಪಾಯಿಯನ್ನು ನಾವು ಕೊಡಬೇಕಾಗತ್ತೆ. ಕನ್ವರ್ಷನ್ ರೇಟ್ ಅಲ್ಲಿ $1 ಈಗ 90 ರೂಪಾಯಿ ಇದ್ದಾಗ ನಾವು ಕೊಡೋದಕ್ಕೂ $1 $92 ಇದ್ರೆ $1 ಕೊಡೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಆಮೇಲೆ ಇದು ಸುದೀರ್ಘ ಕಾಲಕ್ಕೆ ಒಂದ್ ವೇಳೆ ಮುಂದುವರೆದ್ರೆ, ಈಗ ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಆರ್ಥಿಕತೆ. ಈಗ ನಮ್ದು ಗ್ರೋತ್ 7.5% ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಈ ವರ್ಷದಲ್ಲಿ ಬರುವಂತ ಫೈನಾನ್ಷಿಯಲ್ ಇಯರ್ ಅಲ್ಲಿ. ಲಾಸ್ಟ್ ಇಯರ್ ಚೆನ್ನಾಗಿತ್ತು ನಮ್ದು ಗ್ರೋತ್. ಸೊ ಇದರಲ್ಲಿ ಏನಾದ್ರೂ ಇದು 1 ತಿಂಗಳಿಗಿಂತ ಹೆಚ್ಚಾದ್ರೆ, ಇದು ಪ್ರೈಸಸ್ ಎಲ್ಲ ಹೆಚ್ಚಾಗಿ ನಮ್ಮ ಆರ್ಥಿಕತೆಗೆ ತೊಂದರೆ ಆದ್ರೆ ಮಾತ್ರ 0.3 ಇಂದ 0.5% ವರ್ಗು ನಮ್ಮ GDP ಯಲ್ಲಿ ಒಂದು ಸಣ್ಣ ಮಟ್ಟದ ಇದು ಕಡಿಮೆ ಆಗುವ ಲಕ್ಷಣನೂ ಕೂಡ ಇರುತ್ತೆ. ಮತ್ತೆ ಇನ್ನೂ ಒಂದು ನೋಡಿ, ನಾವು ಮಿಡ್ಲ್ ಈಸ್ಟ್ ಜೊತೆಗೆ $179 ಬಿಲಿಯನ್ ವ್ಯಾಪಾರನ ಮಾಡ್ತಾ ಇದ್ವಿ. ನಾವು ಆ ದೇಶಗಳಿಗೆ ಈ ರಿಫೈನ್ಡ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನ ಕೊಡ್ತಾ ಇದ್ವಿ. ಆಮೇಲೆ ಇಂಜಿನಿಯರಿಂಗ್ ಸರಕುಗಳನ್ನ ಅವ್ರಿಗೆ ಕೊಡ್ತಾ ಇದ್ವಿ. ಆಮೇಲೆ ಜೆಮ್ಸು, ಜೆವೆಲ್ರಿ, ಎಲೆಕ್ಟ್ರಾನಿಕ್ಸು, ಅಕ್ಕಿ, ಏನು ವೆಜಿಟೇಬಲ್ಸು, ಫ್ರೂಟ್ಸು, ಆಮೇಲೆ ಟೆಕ್ಸ್ಟೈಲ್ಸು, ಇವೆಲ್ಲ ಅವ್ರಿಗೆ ರಫ್ತು ಮಾಡ್ತಾ ಇದ್ವಿ. ಅಲ್ಲಿಂದ ನಾವು ಕ್ರೂಡ್ ಆಯಿಲ್ ತರಿಸ್ಕೊಳ್ತಾ ಇದ್ವಿ, ಗೋಲ್ಡ್ ತರಿಸ್ಕೊತಾ ಇದ್ವಿ, ಕೆಮಿಕಲ್ಸ್ ನ ತರಿಸ್ಕೊತಾ ಇದ್ವಿ. ಇವುಗಳಿಗೆ ಎರಡಕ್ಕೂ ಹೊಡೆತ ನಮ್ಗೆ ಆಗೋದನ್ನ ನಾವು ಕಾಣಬಹುದು. ಸೊ ಇವೆಲ್ಲವೂ ನಮ್ಗೆ ಸಾಧ್ಯ, ಇವೆಲ್ಲವೂ ತೊಂದರೆ ಆಗುವಂತ, ಅಂದ್ರೆ ಇವೆಲ್ಲ ಇಷ್ಟು ಬಿಲಿಯನ್ ಟ್ರೇಡ್ಗೆ ತೊಂದರೆ ಆಗುವಂಥದ್ದನ್ನ ನಾವು ಗಮನಿಸಬಹುದು. ಆಮೇಲೆ ನೀವಿಲ್ಲಿ ಏನು ಗಮನಿಸ್ತೀರಾ ಅಂತಂದ್ರೆ, ಒಂದು ವಿಚಾರನ ಇಲ್ಲಿ ಹೇಳಲೇಬೇಕು. ಏನಂದ್ರೆ, ಇದು ಸಾಧ್ಯ ಆದಷ್ಟು ಬೇಗ ಈ ಯುದ್ಧದ ಸನ್ನಿವೇಶ ಮುಗಿದ್ರೆ ಈಗ ಭಾರತದ ಆರ್ಥಿಕತೆಗೆ ಏನು ಹೆಚ್ಚು ಹೊರತಾಗಲ್ಲ. ನಾನು ಇಷ್ಟು ಅಂಶಗಳನ್ನ ಏನು ಹೇಳ್ತಾ ಇದ್ದೀನಿ, ಇದು ಎಲ್ಲ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೂ ಹೊರತಾಗತ್ತೆ. ಈವನ್ ಜಾಗತಿಕ GDP ಕೂಡ ಕುಸಿತವನ್ನ ಕಾಣುತ್ತೆ, ಇದೊಂದು ವೇಳೆ 1 ತಿಂಗಳಿಗಿಂತ ಹೆಚ್ಚು ಮುಂದುವರೆದ್ರೆ. ಬಟ್ ಈಗಿರುವ ಲಕ್ಷಣಗಳು ನೋಡಿದ್ರೆ ಅದು ಏನು ಕಾಣಿಸ್ತಾ ಇಲ್ಲ. ಒಂದು ವೇಳೆ ಆ ತರದ ಸ್ಥಿತಿ ನಿರ್ಮಾಣ ಆದ್ರೆ ಇದು ಇಡೀ ವಿಶ್ವದ ಆರ್ಥಿಕತೆಗೂ ತೊಂದರೆ ಆಗುತ್ತೆ, ಹಾಗೇನೆ ನಮ್ಮ ಆರ್ಥಿಕತೆಗೂ ಒಂದಷ್ಟು ಹೊಡೆತ ಖಂಡಿತ ಆಗುತ್ತೆ. ಓಕೆ ಸರ್, ಮತ್ತೊಮ್ಮೆ ನಾನು ಕಚ್ಚಾ ತೈಲದ ವಿಚಾರಕ್ಕೆ ಬರ್ತೀನಿ. ರಷ್ಯಾದಿಂದ ಖರೀದಿ ಮಾಡಬೇಕಾದಂತ ಪರಿಸ್ಥಿತಿ ಬಂತು ಅಂತಾದ್ರೆ, ಈಗಾಗಲೇ ರಷ್ಯಾ ಭಾರತಕ್ಕೆ ಆಫರ್ ಕೂಡ ಮಾಡ್ತಾ ಇದೆ. ಖರೀದಿ ಮಾಡೋದಕ್ಕೆ ಸಾಧ್ಯವಾ? ಈಗ ಅಮೆರಿಕ ಜೊತೆಗೆ ಟ್ಯಾರಿಫ್ಗೆ ಸಂಬಂಧಪಟ್ಟ ಹಾಗೆ ಒಪ್ಪಂದ, ಆ ಸಂದರ್ಭದಲ್ಲಿ ಅಮೆರಿಕ ವಿಧಿಸಿದಂಥ ಷರತ್ತು, ಅದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಅದನ್ನ ಮೀರಿ ಈಗ ರಷ್ಯಾ ಜೊತೆಗೆ ಕಚ್ಚಾ ತೈಲದ ವಿಚಾರದಲ್ಲಿ ಅಂದ್ರೆ ಭಾರತ ಒಂದು ಹೆಜ್ಜೆ ಮುಂದಿಡೋಕೆ ಸಾಧ್ಯ ಆಗುತ್ತೆ. ಹೇಗೆ ಸರ್, ಅದನ್ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಖಂಡಿತ ಆಗತ್ತೆ. ಯಾಕೆಂದ್ರೆ ನೋಡಿ, ಅಮೆರಿಕ ಹೇಳ್ತಾ ಇತ್ತು ಟ್ಯಾರಿಫ್ ನ ವಿಚಾರಕ್ಕೆ ಬಂದಾಗ, ಮತ್ತೆ ನಾವು ಅವ್ರ ಜೊತೆ ಟ್ರೇಡ್ ಡೀಲ್ ಸೈನ್ ಮಾಡ್ತಿದ್ದೀವಿ, ಮಾಡಕ್ಕೆ ಒಂದು ಒಪ್ಪಂದ ಆಗಿದೆ, ಇನ್ನೂ ಆಗಿಲ್ಲ, ನಾವು ಸಿಗ್ನೇಚರ್ ಮಾಡಿಲ್ಲ ಭಾರತ ಸರ್ಕಾರ, ಮತ್ತೆ ಅಮೆರಿಕ ಮಾಡಿಲ್ಲ. ಮಾಡುವಂತ ಎಲ್ಲ ಇದಕ್ಕೆ ಬ್ಲೂ ಪ್ರಿಂಟ್ ರೆಡಿ ಆಗ್ತಾ ಇದೆ ಅಂತ ಹೇಳಿ ಏನ್ ಘೋಷಣೆ ಮಾಡಿದ್ರಲ್ಲ, ಆಗ ನಾವು ಗಮನಿಸಿದ್ದೇನು ಅಂತಂದ್ರೆ, ಅಮೆರಿಕದಿಂದ ಒಂದು ಮೆಸೇಜ್ ಬಂತು, ಇಲ್ಲ ಭಾರತ ಒಪ್ಕೊಂಡಿದೆ, ನಾವು ರಷ್ಯಾದಿಂದ ಯಾವುದೇ ಇದನ್ನ ತಗೊಳ್ಳಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ, ಕ್ರೂಡ್ ಆಯಿಲ್ ನ ತಗೊಳ್ಳಲ್ಲ ಅಂತ ಹೇಳ್ತಿದ್ದಾರೆ ಅಂತ ನಾವು ಆದ್ರೆ ಭಾರತ ಸರ್ಕಾರ ಯಾವತ್ತು ಅದನ್ನ ಒಪ್ಕೊಳ್ಳಿಲ್ಲ. ಇಲ್ಲ, ನಾವು ತಗೊಳ್ಳಲ್ಲ ಅಂತ ಯಾವತ್ತು ಕ್ಯಾಟಗರಿಕಲ್ ಹೇಳಿಲ್ಲ. ಯಾಕಂದ್ರೆ ಭಾರತ ತನ್ನ ಸಾರ್ವಭೌಮತ್ವವನ್ನ ತಾನು ಅಪೇಕ್ಷಿಸಿದ ರೀತಿಯಲ್ಲಿ ಮಾಡ್ಲಿಕ್ಕೆ ಯಾವತ್ತೂ
ಯಾವುದೋ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಹಾಗಾಗಿ ಇಂಥದ್ದೊಂದು ಕ್ರೈಸಿಸ್ ಬಂದು ಈ ಫೆಬ್ರವರಿಯ ಅಂಕಿಅಂಶಗಳನ್ನು ನೋಡಿದಾಗ ಭಾರತ ರಷ್ಯಾದಿಂದ ಸಾಕಷ್ಟು ಪ್ರಮಾಣದಲ್ಲಿ ಕ್ರೂಡ್ ಆಯಿಲ್ನ ಕೊಂಡ್ಕೊಂಡಿರೋದನ್ನ ನೋಡ್ತೀವಿ. ಕಡಿಮೆ ಆಗಿತ್ತು ಜನವರಿಯಲ್ಲಿ, ಬಟ್ ಫೆಬ್ರವರಿಯಲ್ಲಿ ಒಂದಷ್ಟು ಹೆಚ್ಚಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಇಂಥ ಸಂದರ್ಭ ಬಂದ್ರೆ ಭಾರತ ಖಂಡಿತ ಅವರಿಂದ ತಗೊಳ್ತಾರೆ, ಬಟ್ ಅದು ಅನಿವಾರ್ಯ ಕೂಡ ಆಗತ್ತೆ ಭಾರತಕ್ಕೆ. ಆಗ ಬಹುಶಃ ಯಾವ ರಾಷ್ಟ್ರಗಳು, ಈವನ್ ಅಮೆರಿಕ ನೀವು ಗಮನಿಸಿದ್ರೆ, ಅಮೆರಿಕ ನಮ್ಮ ಹತ್ರ ನಾವು ಮಾತುಕತೆಯನ್ನೇ ಮಾಡಲ್ಲ, ನೀವು ಒಂದ್ ವೇಳೆ ಅವ್ರ ಹತ್ರ ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡತ್ರೆ ಅಂತ ಹೇಳ್ತಿದ್ದಂತ ರಾಷ್ಟ್ರ, ನಾವ್ ಯಾವಾಗ ಯುರೋಪ್ 27 ಜೊತೆಗೆ ಅಗ್ರಿಮೆಂಟ್ ಆಯ್ತು, ಇನ್ನು ಸಾಕಷ್ಟು ರಾಷ್ಟ್ರಗಳ ಜೊತೆ ಚರ್ಚೆ ಆಗ್ತಾ ಇತ್ತು, ಆ ವೇಳೆಗಾಗ್ಲೇ ನಾವು UK ಜೊತೆ ಇದನ್ನ ಟ್ರೇಡ್ ಡೀಲ್ ಸೈನ್ ಮಾಡಿದ್ವಿ, ಕೆನಡಾ ಜೊತೆ ಈಗ ಆಗ್ತಾ ಇದೆ. ಸೊ ಹಿಂಗ ಇದು ಗೊತ್ತಾಗ್ತಿದ್ದಂಗೆನೆ ಅವ್ರು ಹೇಳಿದ್ರು, ಅವರೇ ಮುಂದೆ ಬಂದು ನಮ್ಮ ಜೊತೆಗೆ ಒಪ್ಪಂದಕ್ಕೆ ಬಂದದ್ದು. ಸೊ ಹಂಗಾಗಿ ನಾವು ಅಮೆರಿಕ ತಡೆ ಒಡ್ಡತ್ತೆ ಅಂತ ನನ್ಗೇನ್ ಅನ್ಸಲ್ಲ. ಅಂತದೊಂದು ಅನಿವಾರ್ಯ ಸ್ಥಿತಿ ಬಂದ್ರೆ ಭಾರತ ಖಂಡಿತವಾಗಿಯೂ ರಷ್ಯಾದಿಂದ ಕ್ರೂಡ್ ಆಯಿಲ್ ನ ಪರ್ಚೇಸ್ ಮಾಡ್ಲಿಕ್ಕೆ ಮುಂದಾಗತ್ತೆ ಅಂತ ನನ್ಗನ್ಸುತ್ತೆ. ಇನ್ನು ಇದ್ರ ಜೊತೆಗೆ ನೋಡಿ, ಇದು ಹರ್ಮುಜ್ ಜಲಸಂಧಿ ಏನಾದ್ರೂ ಸುದೀರ್ಘವಾಗಿ ಬಂದ್ ಆದ್ರೆ, ಯಾಕಂದ್ರೆ ಅದು ಬರೀ ಅಲ್ಯೂಮಿನಿಯಂ ಸಪ್ಲೈ ಮಾಡುವಾಗೂ 15% ಅಲ್ಲಿಂದನೇ ಬರ್ತಿತ್ತು, ಆ ಉದ್ದದ್ದು ಬೆಲೆ ಕೂಡ ಜಾಸ್ತಿ ಆಗತ್ತೆ. ಈ ಕೃಷಿ ಪದಾರ್ಥಗಳು ಮತ್ತೆ ಅಲ್ಲಿನ ಜನಕ್ಕೆ ಸಿಕ್ಕಲ್ಲ, ಅಲ್ಲಿಗೂ ಕಷ್ಟ ಆಗತ್ತೆ, ಅಲ್ಲಿನ ಜನರಿಗೂ ಒಂಥರ ಕಷ್ಟವೇ ಆಗತ್ತೆ. ಆಮೇಲೆ ಈ ಶುಗರ್ ಪ್ರೊಡಕ್ಷನ್ ಇಂದ 3% ಕೂಡ ಆ ಭಾಗದಿಂದ ಮೂವ್ ಆಗುತ್ತೆ. ಸೊ ಅದಕ್ಕೂ ತೊಂದರೆ ಆಗುತ್ತೆ. ಫರ್ಟಿಲೈಸರ್ಸಿನ 3% ಕೂಡ ಆ ಭಾಗದಿಂದ ಬರುತ್ತೆ, ಅದಕ್ಕೂ ತೊಂದರೆ ಆಗುತ್ತೆ. ಈ ನೈಟ್ರೋಜನ್ ನ್ಯೂಟ್ರಿಷನ್ಸ್ ಇವೆಲ್ಲ ಏನ್ ಕರಿತೀವಲ್ಲ, ಇವೆಲ್ಲವೂ ಅಲ್ಲಿಂದನೇ ಇದರಿಂದನೇ ಬರ್ತಾ ಇದೆ. ಯಾಕಂದ್ರೆ ಹತ್ರ ಆಗತ್ತೆ ಈ ಕಡೆ ಭಾಗಕ್ಕೆ ಬರ್ಲಿಕ್ಕೆ, ನಮ್ಗೆ, ಚೈನಾಗೆ, ಇವ್ರಿಗೆಲ್ಲನೂ, ಪಾಕಿಸ್ತಾನಕ್ಕೆ, ಇವು ಎಲ್ಲ ದೇಶಗಳಿಗೆ ಅನುಕೂಲ ಆಗಿದ್ದರಿಂದ ಅದನ್ನ ನಾವು ಹೆಚ್ಚು ಬಳಸ್ತಾ ಇದ್ವಿ. ಈವನ್ ನಮ್ಮ LNG ಸಪ್ಲೈ ಏನಿದೆ, LPG ಸಪ್ಲೈ ಏನಿದೆಲ್ಲ, ಸೊ ಇದರದ್ದು ಕೂಡ 20% ಅಷ್ಟು ನಮ್ಗೆ ಅಲ್ಲಿಂದನೇ ಬರೋದು. ಸೊ ಇವೆಲ್ಲದದ್ದು ಬೆಲೆ ಒಂದಷ್ಟು ಮಾರ್ಪಾಡಾಗತ್ತೆ ಒಂದ್ ವೇಳೆ ಸುದೀರ್ಘವಾಗಿ ಇದು ನಡೆದ್ರೆ. ಓಕೆ ಸರ್, ನಾನು ಎಲ್ಲ ವಿಚಾರ ಬಿಟ್ಟು ಇನ್ನೊಂದು ಟಾಪಿಕ್ಗೆ ನಾನು ಜಂಪ್ ಆಗ್ತೀನಿ, ಕುತೂಹಲದ ಕಾರಣಕ್ಕಾಗಿ. ಜನರಿಗೂ ಇದು ಕುತೂಹಲ ಇರುವಂಥ ಪ್ರಶ್ನೆ. ಭಾರತದ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟ ಹಾಗೆ ಸದ್ಯದ ಬೆಳವಣಿಗೆಯ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಸರ್? ಅಂದರೆ ಒಂದಷ್ಟು ಜನ ಪ್ರಶ್ನೆ ಅಂದರೆ, ಇರಾನ್ನ ಸರ್ವೋಚ್ಚ ನಾಯಕನ ಹತ್ಯೆ ಆಗಿದೆ, ಆದರೆ ಭಾರತ ಮೌನವಾಗಿದೆ ಅಂತ. ಸೋನಿಯಾ ಗಾಂಧಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡಿದ್ರು. ಜೊತೆಗೆ ಸಾಕಷ್ಟು ಮಂದಿಯು ಆಗಾಗ ವಾಯ್ಸನ್ನು ರೈಸ್ ಮಾಡ್ತಾನೆ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಗಲ್ಫ್ ರಾಷ್ಟ್ರಗಳ ಮುಖ್ಯಸ್ಥರ ಜೊತೆಗೆ ದೂರವಾಣಿ ಅಂದರೆ ಅವ್ರ ಜೊತೆಗೆ ಫೋನಲ್ಲಿ ಮಾತನಾಡಿದ್ರು, ಇಸ್ರೇಲ್ ಜೊತೆಗೆ ಮಾತನಾಡಿದ್ರು. ಇಂಥದ್ದೆಲ್ಲ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಒಟ್ಟಾರೆ ಈಗಿನ ಭಾರತದ ಈ ನೀತಿಗೆ ಸಂಬಂಧಪಟ್ಟ ನೀವೇನಂತೀರಿ? ನಾನು ವಿತೌಟ್ ಸ್ಪೀಕಿಂಗ್ ಆನ್ ದಿ ಪೊಲಿಟಿಕಲ್ ಪಾರ್ಟೀಸ್, ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯವನ್ನು ನಿಮ್ಗೆ ಹೇಳ್ತೀನಿ. ಯಾವಾಗ್ಲೂ ನಾನು ಏನ್ ಹೇಳ್ಬೇಕು ಅಂತಂದ್ರೆ, ನೋಡಿ, ಈ ಅಂತಾರಾಷ್ಟ್ರೀಯ ವಿಚಾರದಲ್ಲಿ, ಜಿಯೋಪೊಲಿಟಿಕಲ್ ಸಿಚುವೇಶನ್, ಈ ತರದ ಸನ್ನಿವೇಶದಲ್ಲಿ ಯಾವಾಗ ಮಾತಾಡ್ಬೇಕು ಅಂತಂದ್ರೆ, ನಮ್ಮ ಮೌನಕ್ಕಿಂತ ಹೆಚ್ಚಿನ ಬೆಲೆ ನಮ್ಮ ಮಾತಿಗೆ ಇದೆ ಅನ್ನುವುದಾದ್ರೆ ಮಾತ್ರವೇ ಮಾತಾಡ್ಬೇಕು. ಇದು ವೆರಿ ಕ್ಯಾಲ್ಕುಲೇಟೆಡ್ ಸೈಲೆನ್ಸ್. ಇದು ಸುಮ್ಮನೆ ಇರೋದಲ್ಲ ವಿಚಾರಕ್ಕೆ. ಭಾರತ ಖಂಡಿಸಿದೆ ಯಾವಾಗ ಸೌದಿ ಅರೇಬಿಯಾ ಮೇಲೆ ಆದಾಗ, ಇವ್ರ ಮೇಲೆ UAE ಮೇಲೆ ಇದು ಬಾಂಬ್ ದಾಳಿ ಆದಾಗ ಖಂಡಿಸಿದೆ. ಹಾಗೇನೆ ಅದು ಯುದ್ಧ ಬೇಡ, ಈಗ ಶಾಂತಿಯುತವಾದಂತ, ನಮ್ಗೆ ದಿಸ್ ನಾಟ್ ದಿ ಟೈಮ್ ಆಫ್ ವಾರ್ ಅಂತ ಪದೇ ಪದೇ ಏನು ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಅದನ್ನು ಕೂಡ ಕನ್ವೆ ಮಾಡಿದೆ ಕ್ಲಿಯರ್ ಆಗಿ. ಆದ್ರೆ ಕೆಲವು ವಿಚಾರದಲ್ಲಿ ಅದು ಯಾಕೆ ಮೌನವಾಗಿದೆ ಅಂದ್ರೆ, ಇಟ್ಸ್ ನಾಟ್ ಜಸ್ಟ್ ಎ ಕ್ಯಾಲ್ಕುಲೇಟೆಡ್ ಸೈಲೆನ್ಸ್. ನನಗನ್ಸೋದು ಅದ್ ಈವನ್ ಈ ಒಂದು ಸನ್ನಿವೇಶದಲ್ಲಿ, ಈಗೇನು ಪ್ರೆಸೆಂಟ್ ಸಿನಾರಿಯೋ ಇದೆ, ಆ ಸನ್ನಿವೇಶಕ್ಕೆ ಬಹುಶಃ ಅದು ವೆರಿ ಗಾರ್ಡೆಡ್, ಕ್ಯಾಲ್ಕುಲೇಟೆಡ್ ಸೈಲೆನ್ಸ್ ಅಂತ ನನ್ಗೆ ಅನ್ಸುತ್ತೆ ಆ ವಿಚಾರದಲ್ಲಿ. ಯಾಕಂದ್ರೆ ಈಗ ನೋಡಿ, ಮೊದ್ಲೆಲ್ಲ ನಾವು ನಾನ್ ಅಲೈನ್ಡ್ ಕಂಟ್ರಿ ಅಂತ ಹೇಳ್ತಾ ಇದ್ವಿ, ನಾನ್ ಅಲೈನ್ಡ್ ಕಂಟ್ರಿ ಅಂತ ಮಾತಾಡ್ತಾ ಇದ್ವಿ. ಆದ್ರೆ ಇವಾಗ ಇದು ಆತರ ಇರಕ್ಕಾಗಲ್ಲ ದೇಶ ಭಾರತಕ್ಕೆ. ಸೊ ಇವಾಗ ಏನು ಅಂತಂದ್ರೆ, ನಾವು ಮಲ್ಟಿ ಅಲೈನ್ಡ್ ಕಂಟ್ರಿ ತರ ಆಗ್ಬೇಕಾಗತ್ತೆ. ನಮ್ಗೆ ಖಂಡಿತ ಇರಾನಿನ ಅಗತ್ಯವೂ ಇದೆ, ಹಾಗೇನೆ ಇಸ್ರೇಲಿನ ಅಗತ್ಯವೂ ಇದೆ, ಅಮೆರಿಕದ ಅಗತ್ಯವೂ ಇದೆ. ಆದ್ರೆ ಈ ನೋಡಿ, ಯಾವಾಗ್ಲೂ ಯಾವ ಇಂಟ್ರೆಸ್ಟ್ ಪ್ರಮುಖವಾಗುತ್ತೆ ನಮ್ಗೆ, ಭಾರತಕ್ಕೆ, ಭಾರತ ಸರ್ಕಾರಕ್ಕೆ ಮತ್ತೆ ಭಾರತೀಯರಿಗೆ ಭಾರತದ ಇಂಟ್ರೆಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಮೆರಿಕಾಗೆ ಅದರದ್ದು ಇಂಟ್ರೆಸ್ಟ್. ಯಾಕೆ ಅವರು ಎಲ್ಲರ ಮೇಲೆ ಟ್ಯಾರಿಫ್ ಹಾಕ್ತೀನಿ ಅಂತ ಕೂತ್ಕೊಂಡ್ರು? ಅವ್ರಿಗೆ ಅವ್ರ ಇಂಟ್ರೆಸ್ಟ್, ನಾನು ಅಮೆರಿಕನ ಮತ್ತೆ ಗ್ರೇಟ್ ಮಾಡ್ತೀನಿ, ಅದು ಸರಿ ತಪ್ಪು ವಿಚಾರದ ಬಗ್ಗೆ ಇಲ್ಲಲ್ಲ ನಾನು ಹೇಳೋದು. ಪ್ರತಿ ದೇಶಕ್ಕೂ ಅವರ ಇಂಟ್ರೆಸ್ಟ್, ಅವರ ಜನರ ಇಂಟ್ರೆಸ್ಟ್, ಅವರ ದೇಶದ ಆರ್ಥಿಕತೆ ಎಲ್ಲರಿಗೂ ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನೆ ಭಾರತ ದೇಶಕ್ಕೂ ಅದರದ್ದೇ ಆದಂತಹ ಇದು ಇಂಪಾರ್ಟೆನ್ಸ್ ಇರೋದ್ರಿಂದ, ಅಂದ್ರೆ ಅವರು ಯೋಚನೆ ಮಾಡ್ತಾರೆ, ನನಗೆ ನನ್ನ
ನಮ್ಮ ಜನರ ಹಿತಾಸಕ್ತಿ ಮುಖ್ಯ. ನಮಗೆ 1 ಕೋಟಿ ಜನ ಗಲ್ಫ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಇನ್ನು 28,000 ಜನ 23,000 ಜನ ಇಲ್ಲಿ ಸೀ ಫೈರರ್ಸ್ ಆಗಿ ಬೇರೆ ಬೇರೆ ಹಡಗುಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಆ ಗಲ್ಫಿನ ಇದರಲ್ಲಿ ರೀಜನ್ ಅಲ್ಲೇನೆ. ಇನ್ನು ಇಂಥದೊಂದು ಸನ್ನಿವೇಶದಲ್ಲಿ ನಾವು ಯಾವ್ದಾದ್ರೂ ಒಂದು ದೇಶದ ಪರ ಇದು ಸರಿ ಇದು ತಪ್ಪು ಅಂತ ಖಂಡಿಸುವಂತ ಸ್ಥಿತಿಯಲ್ಲಿ ಇರ್ಲಿಲ್ಲ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಈ ಹಿಂದೆನೂ ನಾವು ನೋಡಿದ್ದೀವಿ, ಖುಮೇನಿ ಅವರು ಕೂಡ ಭಾರತದ ಜೊತೆ ಒಳ್ಳೆ ಒಡನಾಟ ಇತ್ತು, ಅದೆಲ್ಲವೂ ಸರಿ ಇದೆ. ನಾವು ಕೂಡ ಅವರ ಒಂದು ಚಹಬಾರ್ ಬಂದರ್ಗೆ ನಾವು ಕೂಡ ಇನ್ವೆಸ್ಟ್ ಮಾಡಿದ್ವಿ, ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಅದಕ್ಕೆ ಅವ್ರದ್ದು ಒಮ್ಮತ್ ಇದು ಕೊಟ್ಟಿದ್ರು. ಆದ್ರೆ ಅವರು ಸಹ ಭಾರತದ ಅನೇಕ ಆಂತರಿಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಿದ್ದನ್ನ, ಟ್ವೀಟ್ ಮಾಡ್ತಾ ಇದ್ದಿದ್ದನ್ನು ಕೂಡ ಗಮನಿಸಿದ್ವಿ. ಜಮ್ಮು ಅಂಡ್ ಕಾಶ್ಮೀರಿನ ವಿಚಾರ ಬಂದಾಗ ಅಲ್ಲಿ ಹ್ಯೂಮನ್ ರೈಟ್ಸ್ ವಯೋಲೇಷನ್ ಆಯ್ತು ಅಂತ ಮಾತಾಡ್ತಿದ್ವಿ. 370ನೇ ವಿಧಿಯನ್ನ, ಇದು ನಮ್ಮ ದೇಶದ ಆಂತರಿಕ ವಿಚಾರ. 370 ಆರ್ಟಿಕಲ್ನ ಇದು ಮಾಡಿದಾಗ ಕೂಡ ಅವರು ಅದನ್ನ ವಿರೋಧಿಸಿದ್ರು. ಆಮೇಲೆ ಕಾಮನ್ ಸಿವಿಲ್ ಕೋಡ್ ಬಗ್ಗೆ ಅವರು ಪ್ರಶ್ನೆ ಎತ್ತಿದ್ರು. ಸೊ ಅಂದ್ರೆ ನಮ್ಮ ದೇಶದ ಆಂತರಿಕ ವಿಚಾರಗಳಲ್ಲಿ ಬಹುಶಃ ಭಾರತದಲ್ಲಿ ಇರುವಷ್ಟು ಶಾಂತಿಯುತವಾದಂತ ಅಥವಾ ಹ್ಯೂಮನ್ ರೈಟ್ಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಇಲ್ಲಿರುವಂತ ಸಂವಿಧಾನಾತ್ಮಕವಾದಂತ ಏನು ಚೌಕಟ್ಟಿದೆ ಅದು ಬೇರೆ ಯಾವ ದೇಶದಲ್ಲೂ ಇಷ್ಟು ಚೆನ್ನಾಗಿಲ್ಲ. ಸೊ ಅಂತ ದೇಶವನ್ನ ನೀವು ಪ್ರಶ್ನೆ ಮಾಡುವಾಗ ನಿಮ್ಮ ದೇಶದಲ್ಲಿ ಅಲ್ಲೇನೆ ಏನೆಲ್ಲ ಆಗ್ತಾ ಇದೆ ಅನ್ನೋಂಥದ್ದನ್ನ ನಿಮ್ಮ ಮಾಧ್ಯಮಗಳು ಕೂಡ ತೋರಿಸ್ತಾ ಇದೆ ನಮ್ಗೆ, ಯಾವ್ಯಾವ ತರದಲ್ಲಿ ಆಗಿದೆ ಅಲ್ಲಿ ಆ ದೇಶದಲ್ಲಿ ಹ್ಯೂಮನ್ ರೈಟ್ಸ್ ವಯೋಲೇಷನ್ ಅಂತ. ಅಂಥದ್ದಲ್ಲಿ ಅವರು ಪದೇ ಪದೇ ಹಸ್ತಕ್ಷೇಪ ಮಾಡ್ತಾ ಇದ್ದಿದ್ದು ಇದೆ. ಹಾಗೇನೆ ಅವ್ರ ಜೊತೆಗೆ ಒಳ್ಳೆ ಒಡನಾಟ ನಮ್ಗೆ ಇದ್ದದ್ದು ನಿಜ. ಆದ್ರೆ ಈ ಪ್ರಸ್ತುತ ಸಂದರ್ಭದಲ್ಲಿ ನಾವು ಏನು ಮಾತಾಡದೇ ಇದ್ದದ್ದು ಆ ಒಂದು ನೀತಿ ಸರಿಯಾಗಿದೆ ಅಂತ ನನಗನ್ಸುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೆ ನಮಗೆ ಟೈಮ್ ಕೊಟ್ಟಿದ್ದಕ್ಕೆ. ಓಕೆ ಬಂಧುಗಳೇ, ಇಲ್ಲಿವರೆಗೆ ಪ್ರೊಫೆಸರ್ ಕೇಶವ್ ಅವರು ನಮ್ಮ ಜೊತೆಗಿದ್ರು. ಸಾಕಷ್ಟು ವಿಚಾರಗಳನ್ನು ಅವ್ರು ಪ್ರಸ್ತಾಪ ಮಾಡ್ತಾ ಇದ್ರು. ಒಟ್ಟಾರೆ ಅವರ ಮಾತಿನ ದಿಷ್ಟಿ ಏನಪ್ಪಾ ಅಂದ್ರೆ, ಈ ತಕ್ಷಣಕ್ಕೆ ಯಾವುದೇ ಇಂಪ್ಯಾಕ್ಟ್ ಆಗೋದಿಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಅಥವಾ ಬೇರೆ ವಿಚಾರದಲ್ಲಿ. ಆದರೆ ಈ ಯುದ್ಧ ಏನಾದರೂ ಸುದೀರ್ಘ ಅವಧಿಗೆ ಮುಂದುವರಿತು ಅಂತ ಆದ್ರೆ ಅದು ಇಂಪ್ಯಾಕ್ಟ್ ಆಗತ್ತೆ. ಆಗ ಒಂದಷ್ಟು ತಯಾರಿಯನ್ನು ದೇಶ ಮಾಡಿಕೊಳ್ಳಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅಂತ ನೋಡೋಣ. ಕಾದ್ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ. ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.